ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्कर भगवत्पूज्यपाद सद्गुरुभ्यो नमः। वन्देदं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म। ನೀನು ಅಧ್ಯಯನ ಮಾಡಿದ್ರೆ ನಾಮ ಮಾತ್ರ ಅಂತಂದ್ರು. ನಾಮವನ್ನು ಬ್ರಹ್ಮಾಂತ ಉಪಾಸನೆ ಮಾಡು, ಇಂಥ ಫಲ ಆಗುತ್ತೆ, ನಾಮದ ವ್ಯಾಪ್ತಿ ಇರೋರಿಗೂ ಆ ಫಲ ಆಗುತ್ತೆ ಎಂದು. ನಾಮಕ್ಕಿಂತ ಹೆಚ್ಚಿದ ಉಂಟಾ ಅಂದ್ರು, ಉಂಟಪ್ಪ ಅದು, ಅದನ್ನು ತಿಳಿಸ್ಕೊಡಿದ್ದು. ನಾಮಕ್ಕಿಂತ ವಾಕ್ ಹೆಚ್ಚು ಅಂತ ಹೇಳಿದ್ರು. ಆಮೇಲೆ ವಾಕನ್ನ ಬ್ರಹ್ಮಾಂತ ಉಪಾಸನೆ ಮಾಡು ಅಂತಂದು ಇಂಥ ಫಲ ಆಗುತ್ತೆ ಎಂದು. ಆಯ್ತು, ವಾಕ್ಯಗಿಂತ ಹೆಚ್ಚು ಉಂಟಾ ಅಂತ ನೆನ್ನೆ ಕೇಳಿದ್ದಾರೆ. ಉಂಟು, ಇವತ್ತು ಮಾಡ್ತಿದ್ದಾರೆ. ವಾಕ್ಯಗಿಂತ ಹೆಚ್ಚು ಯಾವುದು ಅಂದ್ರೆ ಮನೋವಾವ ವಾಚೋ ಭೂಯಃ ಯಥಾವಾ ದ್ವೇವಾ ಆಮಲಕೆ ದ್ವೇವಾ ಕೋಲೆ ದ್ವೌವಾ ಅಕ್ಷೌ ಮುಷ್ಟಿರನುಭವತಿ. ದ್ವೇವಾ ಕೋಲೆ ದ್ವೌವಾ ಅಕ್ಷೌ ಮುಷ್ಟಿರನುಭವತಿ. ಮುಷ್ಟಿರನುಭವತಿ. ಏವಂ ವಾಚಂಚ ನಾಮ ಚ ಮನೋನುಭವತಿ. ಏವಂ ವಾಚಂಚ ನಾಮ ಚ ಮನೋನುಭವತಿ. ಯದಾ ಮನಸಾ ಮನಸ್ಯತಿ ಮಂತ್ರಾನಧೀಯೇತಿ. ಯದಾ ಮನಸಾ ಮನಸ್ಯತಿ ಮಂತ್ರಾನಧೀಯೇತಿ. ಅಥಾಧೀತೆ ಕರ್ಮಾಣಿ ಕುರ್ವೀಯೇತಿ ಅಥ ಕುರುತೆ. ಅಧೀತೆ ಕರ್ಮಾಣಿ ಕುರ್ವೀಯೇತಿ ಅಥ ಕುರುತೆ. ಉತ್ರಾಗಶ್ಚ ಪಶುಶ್ಚೇಚ್ಛೇಯೇತ್ಯಥೇಚ್ಛತೆ. ಉತ್ರಾಗಶ್ಚ ಪಶುಶ್ಚೇಚ್ಛೇಯೇತ್ಯಥೇಚ್ಛತೆ. ಮಂಚಲೋಕಂ ಅಮುಂಚೇಚ್ಛೇಯೇತ್ಯಥೇಚ್ಛತೆ. ಮಂಚಲೋಕಂ ಮುಂಚ ಇಚ್ಛೇಯೇತ್ಯಥೇಚ್ಛತೆ. ಮನೋಹ್ಯಾತ್ಮ ಮನೋ ಹಿ ಲೋಕೋ ಮನೋ ಹಿ ಬ್ರಹ್ಮ ಮನೋ ಉಪಾಸ್ವೇತಿ. ಮನೋಹ್ಯಾತ್ಮ ಮನೋ ಹಿ ಲೋಕಃ ಮನೋ ಹಿ ಬ್ರಹ್ಮ ಮನೋ ಉಪಾಸ್ವೇತಿ. ಮನೋವಾವ ವಾಚೋ ಭೂ ಯಥಾ ವೈ ದ್ವೇವಾ ಮಲಕೆ ದ್ವೇವಾ ಕೋಲ್ ಗೌವಾ ಅಕ್ಷೌ ಮುಷ್ಟಿರನುಭವತಿ. ಏವಂ ವಾಚಂಚ ನಾಮ ಚ ಮನೋನುಭವತಿ. ಯದಾ ಮನಸಾ ಮನಸ್ಯತಿ ಮಂತ್ರಾನಧೀಯೇತಿ ಅಥಾಧೀತೆ ಕರ್ಮಾಣಿ ಕುರ್ವೀಯೇತಿ ಅಥ ಕುರುತೆ. ಉತ್ರಾಗಶ್ಚ ಪಶೋಗಶ್ಚ ಇಚ್ಛೇಯೇತಿ ಅಥೇಚ್ಛತೆ. ಇಮಂಚ ಲೋಕಮುಂಚ ಇಚ್ಛೇಯೇತಿ ಅಥೇಚ್ಛತೆ. ಮನೋಹ್ಯಾತ್ಮ ಮನೋ ಹಿ ಲೋಕಃ ಮನೋ ಹಿ ಬ್ರಹ್ಮ ಮನ ಉಪಾಸ್ವೇತಿ. ಮನಃ ವಾವ ವಾಚಃ ಭೂಯಃ ಯಥಾ ವಾ ದ್ವೇ ವಾ ವಾ ಆಮಲಕೆ ದ್ವೇ ವಾ ಕೋಲೆ ದ್ವೌ ವಾ ಅಕ್ಷೌ ಮುಷ್ಟಿಃ ಅನುಭವತಿ. ಏವಂ ವಾಚಂ ಚ ನಾಮ ಚ ಮನಃ ಅನುಭವತಿ. ಸಹ ಯದಾ ಮನಸಾ ಮನಸ್ಯತಿ ಮಂತ್ರಾನ್ ಅಧೀಯೇತ ಅಧೀಯ ಅಧೀಯ ಇತಿ. ಯಾಕಂದ್ರೆ ಅಧೀಯ ಇತಿ ಅಧೀಯೇತಿ ಯಾವ ಶಬ್ದ ಬಾ? ಎಣ್ಣು ಅಲ್ಲ, ಗುಣ. ಈ ಆ ಈ ಆಗಿರೋದು. ಆಮೇಲೆ ಅಧೀಯೇತಿ ಆಮೇಲೆ ಅಥ ಅದ ಸಂದೆ ಅಧೀಯ ಇತಿ ಅಧ ಇತಿ ಅಥ ಇತ್ಯಥ ಯಾವ ಸಂದೆ ಹೇಳಯ. ಅಥ ಎಣ್ಣು ಎಣ್ಣು. ಆಯ್ತಪ್ಪ, ಓಕೆ. ಅಥ ಅಧೀತೆ ಕರ್ಮಾಣಿ ಕುರ್ವೀಯೇತಿ ಕುರ್ವೀಯ ಇತಿ ಅಥ ಕುರುತೆ. ಪುತ್ರಾನ್ ಪುತ್ರಾನ್ ಚ ಪಶೂನ್ ಚ ಇಚ್ಛೇಯೇತಿ ಇಚ್ಛೇಯ ಇಚ್ಛೇಯ ಇತಿ. ಅಥ ಅಥ ಇಚ್ಛತೆ. ಇಮಂ ಚ ಲೋಕಂ ಅಮುನ್ ಚ ಇಚ್ಛೇಯ ಇತಿ. ಅಥ ಇಚ್ಛತೆ. ಮನಃ ಹಿ ಆತ್ಮ ಮನಃ ಹಿ ಲೋಕಃ ಮನಃ ಹಿ ಬ್ರಹ್ಮ ಮನಃ ಉಪಾಸ್ವ ಇತಿ. ಮನೋವಾವ ಅಂದ್ರೆ ವಾವ ಅಂದ್ರೆ ಅದೇ ಅಂತ. ಮನಸ್ಸೇ ವಾಕ್ಯಗಿಂತ ದೊಡ್ಡದು, ಮಾತಿಗಿಂತಲೂ ಮನಸ್ಸು ದೊಡ್ಡದಪ್ಪ ಅಂದ್ರು. ಹೇಗಪ್ಪ ಅಂತ ಕೇಳಿದ್ರೆ ಯಥಾ ಇದಕ್ಕೆ ದೃಷ್ಟ ಅಂದ್ರೆ ದ್ವೇವ ಆಮಲಕೆ. ಆಮಲಕ ಅಂದ್ರೆ ನೆಲ್ಲಿ. ಈ ಎರಡು ನೆಲ್ಲಿಕಾಯಿಯನ್ನ ಆಗಬಹುದು, ಅಥವಾ ದ್ವೇವ ಕೋಲೆ. ಕೋಲೆ ಅಂದ್ರೆ ಇದು ಬೋರೆಹಣ್ಣು. ಎರಡು ಬೋರೆಹಣ್ಣು ಇರಬಹುದು,
ದುಬ್ಬ ಅಕ್ಷ. ಅಕ್ಷ ಅಂದ್ರೆ ತಾರೆಕಾಯಿ. ತಾರೆಕಾಯಿ, ನೆಲ್ಲಿಕಾಯಿ, ಅರಳೆಕಾಯಿ ಅಂತ ಹೇಳ್ಬೋದು. ಬೋರೆಕಾಯಿ ಹೇಳಿದ್ದಾರೆ. ಬೋರೆ ಹಣ್ಣು, ತಾರೆ ಹಣ್ಣು, ಎರಡೆರಡನ್ನ ಹೇಗೆ ಮುಷ್ಟಿ ಅನುಭವತಿ. ಒಂದು ಮುಷ್ಟಿ ಒಳಗೆ 2 ಬೋರೆ ಹಣ್ಣು, 2 ನೆಲ್ಲಿ ಹಣ್ಣನ್ನ, 2 ತಾರೆ ಹಣ್ಣನ್ನ ಹೀಗೆ ಮುಷ್ಟಿಲಿ ಇಟ್ಕೊಂಡ್ಬಿಡ್ತೀವೋ ಅದೇ ರೀತಿ ಮನಸ್ಸು ಮಾಕನ್ನು ನಾಮವನ್ನು ಹಿಡ್ಕೊಂಡ್ಬಿಡುತ್ತೆ, ತನ್ನೊಳಗೆ ಅಡಕ ಮಾಡ್ಕೊಂಡ್ಬಿಡುತ್ತೆ. ದೃಷ್ಟಾಂತ ಅದು. ಒಂದು ಮುಷ್ಟಿಯೊಳಗೆ 2 ಗೋಲಿಯೋ, 2 ಹಣ್ಣು, 2 ದ್ರಾಕ್ಷಿಯೋ, 2 ನೆಲ್ಲಿಕಾಯೋ, 2 ಬೋರೆ ಹಣ್ಣು, 2 ತಾರೆ ಹಣ್ಣು ಹೇಗೆ ಮುಷ್ಟಿ ಎರಡನ್ನೂ ತನ್ನೊಳಗೆ ಅಡಕ ಮಾಡ್ಕೊಳತ್ತೋ ಅದೇ ರೀತಿ ಮನಸ್ಸು ವಾಕನ್ನು ನಾಮವನ್ನು ಎರಡನ್ನೂ ತನ್ನೊಳಗೆ ಅಡಸ್ಕೊಂಡ್ಬಿಡುತ್ತೆ, ತನ್ನೊಳಗೆ ಮಾಡ್ಕೊಂಡ್ಬಿಡುತ್ತೆ, ಅಡಗಿಸ್ಕೊಂಡ್ಬಿಡುತ್ತೆ. ಅಡಗಿಸ್ಕೊಂಡ್ಬಿಡುತ್ತೆ. ಮನಸ್ಸು ದೊಡ್ಡದು, ಮನಸ್ಸೊಳಗೆ ಹಿಡ್ಕೊಂಡ್ಬಿಡುತ್ತೆ. ಏವಂ ವಾಚಂಚ ನಾಮಚ, ಈ ರೀತಿ ಮಾಕನ್ನು ನಾಮವನ್ನು ಮನಸ್ಸು ಅನುಭವಿಸುತ್ತದೆ. ಅಷ್ಟೇ ಅಲ್ಲ, ಅವನು ಯಾವಾಗ ಮನಸ್ಥಿತಿ ಇದೆ, ಮನಸ್ಸೇನ ಅಂದ್ರೆ ಯೋಚನೆ ಮಾಡೋದು. ನಾನು ಇವಾಗ ಇಂಥದ್ದನ್ನ ಬಗ್ಗೆ ಯೋಚನೆ ಮಾಡ್ತಾನೋ, ಅವಾಗ ನಾನು ಇವಾಗ ವೇದ ಹೇಳ್ತೀನಿ, ರುದ್ರ ಹೇಳ್ತೀನಿ, ಪುರುಷೂಕ್ತ ಹೇಳ್ತೀನಿ ಅಂತ ಯೋಚನೆ ಮಾಡ್ತಾನೋ, ಆಗ ಮಂತ್ರ ಅಸ ಅಧೀತೆ, ಆಮೇಲೆ ಅಧ್ಯಯನ ಮಾಡ್ತಾನೆ. ಮನಸ್ಸಲ್ಲಿ ಯೋಚನೆ ಮಾಡಿದ ಮೇಲೆ ರುದ್ರ ಹೇಳ್ತಾನೆ, ಪುರುಷೂಕ್ತ ಹೇಳ್ತಾನೆ, ನಾನ ಸೂಕ್ತ ಹೇಳ್ತಾನೆ, ಎಲ್ಲ ಹೇಳ್ತಾನೆ. ಮನಸ್ಸಿಗೆ ಮುಂಚೆ ಬಂದ್ಮೇಲೆ ವಾಕ್ಗೆ ಬರೋದು, ಆಮೇಲೆ ಅದು ಶಬ್ದವಾಗಿ ಹೋಗಿ ನಾಮವಾಗೋದು. ಯಾವಾಗ ಯೋಚನೆ ಮಾಡುತ್ತಾನೋ ಮಂತ್ರವನ್ನು ಅಧ್ಯಯನ ಮಾಡುತ್ತೇನೆ ಅಂತ ಆಗ ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡಿದ್ಮೇಲೆ ಕರ್ಮ ಮಾಡ್ತಾನೆ. ಕರ್ಮ ಮಾಡ್ತೀನಿ ಅಂತ ಅಂದ್ಕೊಂಡ್ಮೇಲೆ ಕರ್ಮ ಮಾಡಿದ್ಮೇಲೆ ಮಕ್ಕಳನ್ನು, ಪಶುಗಳನ್ನು, ಲೌಕಿಕ ಎಲ್ಲ ಫಲಗಳನ್ನು ಇಷ್ಟು ಪಡ್ಕೊಳ್ತೀನಿ ಅಂತ ಅಂದ್ಕೊಂಡು ಅದೆಲ್ಲ ಪಡ್ಕೊಳ್ತಾನೆ. ಈ ಲೋಕವನ್ನು ಪಡ್ಕೊಳ್ತಾನೆ, ಪರಲೋಕವನ್ನು ಪಡ್ಕೊಳ್ತಾನೆ. ಅದನ್ನ ಮನಸ್ಸೇ ಜಗತ್ತಿನ ಆತ್ಮ. ಮನೋದೃಶ್ಯ ಬೀಜಂ ದ್ವೈತಂ, ಎಲ್ಲವೂ ಮನಸ್ಸೇ. ಮನಸ್ಸೇ ಆತ್ಮ, ಮನಸ್ಸೇ ಲೋಕ, ಮನಸ್ಸು ಬ್ರಹ್ಮ. ಮನಸ್ಸು ಬ್ರಹ್ಮ ಅಂದ್ರೇನೋ ಓಡ್ದು ಅಕ್ಕಗೆ ಬೇಡ, ಭಯಂಕರ ಅಕ್ಕಗೆ ಬಿಡದೆಯಾ ಈಗ ಬಿಟ್ಟಿರುವುದೇ ಮನೋಬ್ರಹ್ಮ. ಅದೇ ಮನಸ್ಸನ್ನ ಬ್ರಹ್ಮ ಎಂಬುದಾಗಿ ಉಪಾಸನೆ ಮಾಡಯ್ಯ ಅಂದ್ರು. ಮನೋಬ್ರಹ್ಮೋಪಾಸನೆ ತುಂಬಾ ಬಂದಿದೆ ಶಾಸ್ತ್ರದಲ್ಲಿ. ಅದು ಬಹಳ ಮನಸ್ಸು ಬ್ರಹ್ಮಕ್ಕೆ ತುಂಬಾ ಹತ್ತಿರವಾದ ಉಪಾಧಿ ಹೌದು. ಅದು ಗುಳ್ಳೆಯಲ್ಲೆಲ್ಲ ಹೇಗೆ ನೀರು ತುಂಬಿಕೊಂಡಿದೆಯೋ ಮನಸ್ಸಿನೆಲ್ಲ ಚೈತನ್ಯ ತುಂಬಿಕೊಂಡಿರೋದು ಕ್ಲೀನಾಗಿ ಗೊತ್ತಾಗತ್ತೆ. ಮನಸ್ಸನ್ನೇ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ನಿಂತ್ಕೊಂಡ್ರೆ ಅದು ಎಷ್ಟು ಮನಸ್ಸು ಎಷ್ಟು ಚೈತನ್ಯ ಅಂತ ಅದು ಬೈಫಿಕೇಶನ್ನೇ ಮಾಡೋಕ್ಕಾಗಲ್ಲ. ಒಳಗಡೆಯಿಂದ ನೋಡಿದ್ರೆ ಚೈತನ್ಯ, ಆಕಾರ ಕಡೆಯಿಂದ ನೋಡಿದ್ರೆ ಮನಸ್ಸು. ಆಕಾರವೇ ಮನಸ್ಸು, ಆಕಾರದ ಮೂಲ ರೂಪವೇ ಚೈತನ್ಯ. ಚೈತನ್ಯವೇ ಆಕಾರ ಪಡ್ಕೊಂಡ್ರೆ ಮನಸ್ಸು ಅಂತ ಆಗತ್ತೆ. ಚೈತನ್ಯ ಮನಸ್ಸು ಎರಡು ಇಲ್ವೇ ಇಲ್ಲ. ಅದು ಆಕಾರ, ಹಾಗೆ ನೀರೇ ಆಕಾರ ಪಡ್ಕೊಂಡ್ರೆ ಗುಳ್ಳಿ ಆಗುತ್ತದೆಯೋ, ಚೈತನ್ಯವೇ ಯೋಚನೆ ಮಾಡುವ ಆಕಾರ ಪಡ್ಕೊಂಡಾಗ ಮನಸ್ಸು ಅಂತ ಹೆಸರುಕೊಳ್ಕೊಳ್ಳುತ್ತೆ. ಅದರಿಂದ ಆ ಮನಸ್ಸು ಈ ಲೋಕವನ್ನೆಲ್ಲ ಹಿಡ್ಕೊಂಡಿದೆ, ನಾಮವನ್ನೆಲ್ಲ, ರೂಪವನ್ನೆಲ್ಲ, ಎಲ್ಲವನ್ನೂ ಹಿಡ್ಕೊಂಡಿದೆ. ಅದನ್ನ ಮನಸ್ಸು ಬ್ರಹ್ಮ. ಅಂದ್ರೆ ಯಾರು ಮನಸ್ಸನ್ನು ಬ್ರಹ್ಮ ಅಂತ ಉಪಾಸನೆ ಮಾಡ್ತಾರೋ ಮನೋಬ್ರಹ್ಮೋಪಾಸಕರಿಗೆ ತುಂಬಾ ಧೈರ್ಯ ಇರುತ್ತೆ, ಭಯವೇ ಇರೋದಿಲ್ಲ. ಅಷ್ಟೇ ಅಲ್ಲ, ಏನು ಯೋಚನೆ ಮಾಡು ಎಲ್ಲ ಅರ್ಥ ಆಗತ್ತೆ. ಮನಸ್ಸಿಗೆ ಅಷ್ಟು ಕೆಪಾಸಿಟಿ ಬಂದ್ಬಿಡುತ್ತೆ. ಅವ್ರು ಏನೇನು ಆಮೇಲೆ ಅಷ್ಟೇ ಅಲ್ಲ, ಯಾರಿಗಾದ್ರೂ ಏನು ಸಂಕಲ್ಪ ಮಾಡಿದ್ರು ಅದು ಈಡೇರಿಬಿಡುತ್ತೆ. ಮನೋಬ್ರಹ್ಮೋಪಾಸಕ ಯಾರೋ ನನಗೆ ಮಕ್ಕಳಾಗಿಲ್ಲ, ನನಗೆ ಮಕ್ಕಳಾಗುವಂತೆ ನೀನು ಒಂದ್ಸಲ ನೀವು ವಸ್ತು ನಿಂತಂದ್ರೆ ಆ ಪುಣ್ಯ ಮನೋಬ್ರಹ್ಮೋಪಾಸಕ ಆಗ್ಲಪ್ಪ ನೀವು ಮಕ್ಕಳಾಗಲಿ ಅಂದ್ಬಿಟ್ರೆ ಹಾಗೇ ಬರುತ್ತೆ. ಆರೋಗ್ಯ ಆಗಲಿ, ನಿಮ್ಮ ಅನುಗ್ರಹ ಮಾಡಿ ತುಂಬಾ ಆರೋಗ್ಯ ಒದ್ದಾಡ್ತಾ ಇದ್ದೀನಿ, ಅನಾರೋಗ್ಯದಿಂದ ನೀವು ಆರೋಗ್ಯಕ್ಕೆ ಮನಸ್ಸು ಮಾಡಿ ನನಗೆ ಆಶೀರ್ವಾದ ಮಾಡಿ ಅಂತ ಅಂದ್ಬಿಟ್ರೆ ಅವನು ಮನೋಬ್ರಹ್ಮೋಪಾಸಕ ಆಯ್ತಪ್ಪ ನಿಮ್ಗೆ ಹುಷಾರಾಗಲಿ ಅಂತ ಅಂದ್ಬಿಟ್ರೆ ಆರೋಗ್ಯ ಆಗೇ ಬಿಡುತ್ತೆ. ಮನೋಬ್ರಹ್ಮೋಪಾಸಕ ಭಾರಿ ಪವರ್ ಇರುತ್ತೆ. ಆಮೇಲೆ ಅವನೊಂದ್ಸಲ ಮನೋಬ್ರಹ್ಮೋಪಾಸಕ ತಾದಾತ್ಮ ಸಾಕ್ಷಾತ್ಕಾರ ಆಯ್ತು ಅಂದ್ರೆ ಎಲ್ಲಾ ಲೋಕಕ್ಕೂ ಹೊರಟ್ಬಿಡ್ತಾನೆ. ಎಲ್ರಿಗೂ ಅಂತರ್ಧಾನ ಶಕ್ತಿ ಎಲ್ಲ ಬಿಡ್ಬಿಡುತ್ತೆ ಅವನಿಗೆ. ಅಂತರ್ಧಾನ ಆಗೋದು ಮನೋರೂಪದಿಂದ. ಇಲ್ಲಿ 1 ನಿಮಿಷಕ್ಕೆ ಕಾಶಿಲೂ ಇರ್ತಾನೆ, ರಾಮೇಶ್ವರಲ್ಲೂ ಇರ್ತಾನೆ. ಆ ಮನೋವೇಗದಿಂದ ಅಲ್ಲೇ ತಾನು ತೋರ್ಕೊಂಡ್ಬಿಡ್ತಾನೆ. ಇಂಥ ಶಕ್ತಿ ಎಲ್ಲ ಬಂದ್ಬಿಡ್ತಾನೆ. ಮಾಡಿ ಮನೋಬ್ರಹ್ಮೋಪಾಸನೆ ಬಹಳ ಒಳ್ಳೆ ಉಪಾಸನೆ. ಸರ್ವದ ಮನಸ್ಸನ್ನೇ ಬ್ರಹ್ಮ ಮನಸ್ಸನ್ನು ಬ್ರಹ್ಮ ಉಪಾಸನೆ ಮಾಡುವುದ. ಮನಸ್ಸಿನ ವಿಶಿಷ್ಟ ಅಂತಃಕರಣಂ ವಾಚೋ ಭೂಯ. ಮನಸ್ಸಿನ ವಿಶಿಷ್ಟಮಂತಃಕರಣಂ ವಾಚೋ ಭೂಯಃ. ಮನಃ ಅನ್ನೋದು ಒಂದು ಇನ್ಸ್ಟ್ರುಮೆಂಟು, ಅದಕ್ಕೆ ಭಾಷಿಕರು ಸೇರಿಸಿದ್ರು. ಮನಸ್ಸನ ಅಂದ್ರೆ ಆಲೋಚನೆ ಮಾಡೋದು ಅನ್ನೋದನ್ನು ಕೂಡಿಕೊಂಡ ಅಂತಃಕರಣ ಇದೆಯಲ್ಲ, ಆ ಅಂತಃಕರಣ ಇಲ್ಲಿ ಮನಸ್ಸು ಅಂತಿದ್ದಾರೆ. ಅದು ವಾಕ್ಯಗಿಂತ ದೊಡ್ಡದು. ಆಲೋಚನೆ ಮಾಡುವ ವೃತ್ತಿರೂಪವಾದ ಮನಸ್ಸು ವಾಕ್ಯಗಿಂತ ದೊಡ್ಡದು ಅಂತ ಇದು ಸ್ಟೇಟ್ಮೆಂಟು, ಇದು ಪ್ರತಿಜ್ಞೆ.
ಈಗ ಅದಕ್ಕೆ ಯುಕ್ತಿ ಕೊಡ್ತಾರೆ. ತದ್ಧಿ ಮನಸ್ಸಿನ ವ್ಯಾಪಾರವದ್ ವಾಚಂ ವಕ್ತವ್ಯೇ ಪ್ರೇರಯತಿ. ತದ್ಧಿ ಮನಸ್ಸಿನ ವ್ಯಾಪಾರವದ್ ವಾಚಂ ವಕ್ತವ್ಯೇ ಪ್ರೇರಯತಿ. ಆಲೋಚನೆ ಮಾಡೋದು ವ್ಯಾಪಾರವನ್ನುಳ್ಳ ಆ ಮನಸ್ಸಲ್ವೇ ವಾಕನ್ನು ಪ್ರೇರಣೆ ಮಾಡುತ್ತೆ. ಇದ್ರ ಬಗ್ಗೆ ಹೇಳೋ, ಇದ್ರ ಬಗ್ಗೆ ಮಾತಾಡೋ, ಇದನ್ನು ಕೇಳೋ, ಇದನ್ನು ಮಾಡೋ, ಏನೇ ಮಾಡ್ಬೇಕಾದ್ರು, ಹೇಳ್ಬೇಕಾದ್ರು, ಕೇಳ್ಬೇಕಾದ್ರು, ನೋಡ್ಬೇಕಾದ್ರು ಎಲ್ಲ ಇಂದ್ರಿಯಕ್ಕೂ ಇನ್ಸ್ಟ್ರಕ್ಷನ್ ಕೊಡೋದು ಮನಸ್ಸೇ. ಮನಸ್ಸೇ ಇಂದ್ರಿಯಕ್ಕೆ ಇನ್ಸ್ಟ್ರಕ್ಷನ್ ಕೊಡುತ್ತೆ, ಮನಸ್ಸೇ ಕಮಾಂಡ್ ಮಾಡುತ್ತೆ, ಮನಸ್ಸೇ ಎಲ್ಲವನ್ನೂ ನಡೆಸುತ್ತೆ. ಕಂಟ್ರೋಲ್ ಮಾಡೋದು, ನಡೆಸೋದು, ಮಾಡೋದು, ಅಷ್ಟು ಮನಸ್ಸಿಗೆಲ್ಲ ಬಹಳ ಉತ್ತಮವಾದಂತಹ ಒಂದು ಇಂದ್ರಿಯ ಅದು. ಆ ಮನಸ್ಸು ಕೆಟ್ಟ ಬಿಡ್ತು ಅಂತಂದ್ರೆ ಜೀವನವೇ ಹಾಳು. ಏನು ಮನುಷ್ಯ ಅರ್ಥ ಬಿಡದೆ ಬದುಕಿದ್ದು ಜೀವಚ್ಛವ ಆಗ್ಬಿಡ್ತಾನೆ. ಮನಸ್ಸು ಉಲ್ಲಾಸವಾಗಿ ಒಳ್ಳೆ ಸ್ಟೇಬಲ್ ಆಗಿ ಒಳ್ಳೆ ಸ್ಟಿಫ್ ಬಿಗಿಯಾಗಿರ್ತಾನೆ, ಅವನಿಗೆ ಎಲ್ಲಾ ಪುರುಷಾರ್ಥವೂ ಅವನಿಗೆ ಇದಕ್ಕೆ ಬಂದ್ಬಿಡುತ್ತೆ. ಬಹಳ ಮುಖ್ಯ. ಮನಸ್ಸಿನದಿಂದಲೇ ಮನುಷ್ಯ ಅಂತಂದದು. ಯಾರ ಮನಸ್ಸು ಅವನ ಹತೋಟಿಲಿದ್ದು ಸರಿಯಾದ ವಿವೇಕಿಯಾಗಿ ಸರಿಯಾದ ರೂಪ ನಡ್ಕೊಳ್ತಾ ಇದೆಯೋ ಅವನು ಮನುಷ್ಯ. ಮನಸ್ಸು ಹತೋಟಿಲಿಲ್ಲ, ಅವನಿಗೆ ಕಂಟ್ರೋಲಲ್ಲಿಲ್ಲ, ಏನೋ ಆಯ್ತು ಅಂದ್ರೆ ಅದು ಹೋಯ್ತು. ಹೇಳಿಮ ಅವಿದ್ಯೆ ಅನ್ನೋದು ನಿಜ ಅಂದ್ರೆ ಅಲ್ಲೇ ಇರೋದು ಅಲ್ವಾ? ಹೌದು, ಮನಸ್ಸಿನಲ್ಲೇ ಅವಿದ್ಯೆ. ಅವಿದ್ಯೆಗೆ ಅದೇ ಮೇನ್ ನಮ್ಗೆ ಇದೆಲ್ಲ. ಹೌದು, ಅಲ್ಲಿ ಯೋಚನೆ ಮಾಡೋ ಮನಸ್ಸು, ತಿಳ್ಕೊಳ್ಳುವಾಗ ಬುದ್ಧಿ, ನಾನು ಅಂದ್ಕೊಂಡಾಗ ಅಹಂಕಾರ, ಅಲರ್ಟ್ ಆಗಿದ್ದೀನಿ, ಅವೇರ್ನ್ ಆಗಿದ್ದೀನಿ ಅನ್ನೋ ಎಚ್ಚಿತ್ತ. ಅದಕ್ಕೆ ಬೇರೆ ಬೇರೆ ಹೆಸರು. 4 ವೃತ್ತಿ ಮುಖ್ಯವಾದ್ದು ಅಂತ ಕರೆಯೋದು. ಅಲರ್ಟ್ ಆಗಿದ್ದು ಏನು, ಟಕ್ ಇವನು ಜಿರ್ಲೆ ಬಂದು ಟಕ್ಕನ ಅದಕ್ಕೆ ರಿಯಾಕ್ಟ್ ಮಾಡ್ತಾನೆ. ಓ ಜಿರ್ಲೆ ಬಂತು, ಪಕ್ಕಕ್ಕೆ ಸೋಕೋಬೇಕು, ಹಲ್ಲಿ ಬಂತು ಓಡಬೇಕು ಅಂತ ಓಡೋಗ್ಬಿಡ್ತಾನೆ. ಅದು ಚಿತ್ತದ್ದು. ಹಾಗೆ ನಾನು ಅಂತ ಅನ್ಕೊಳ್ಳುವಾಗ ಅದು ಅಹಂಕಾರ. ತಿಳ್ಕೊಳ್ಳುವಾಗ ಇದು ಗಣಿತ ಹೀಗೆ, ವ್ಯಾಕರಣ ಹೀಗೆ, ಈ ಸೈನ್ಸ್ ಹೀಗೆ, ವೇದಾಂತ ಹೀಗೆ ಅಂತ ಅರ್ಥ ಮಾಡ್ಕೊಂಡಾಗ ಅದು ಬುದ್ಧಿ. ಅರ್ಥ ಮಾಡ್ಕೊಳ್ಳೋದು, ನಿಶ್ಚಯ ಮಾಡ್ಕೊಳ್ಳೋದು ಬುದ್ಧಿ. ಯೋಚನೆ ಮಾಡೋದು ಮನಸ್ಸು. ನಾನು ಅಂದ್ಕೊಳ್ಳೋದು ಅಹಂಕಾರ. ಅವೇರ್ನೆಸ್, ಎಚ್ಚರವಾಗಿದ್ದೀನಿ, ಚೇತನ, ಸಾಮಾನ್ಯವಾದ ಅರಿವಿದೆಯಲ್ಲ ಅದು ಚಿತ್ತ. ಇದನ್ನ ಇದಕ್ಕಿಂತ ಇದು ಹೆಚ್ಚಿದೆ ಇದು ಮಾಡ್ತಾರೆ. ಈ ತೇನ ಮನಸ್ಸಿ ಅಂತರ್ಭವತಿ, ಮನಸ್ಸಿನ ವ್ಯಾಪಾರವನ್ನುಳ್ಳ ಮನಸ್ಸು ವಾಕನ್ನ ಹೇಳಬೇಕಾದ ವಿಷಯದಲ್ಲಿ ಪ್ರೇರಣೆ ಮಾಡುತ್ತೆ. ತೇನ ವಾಂಗ್ ಮನಸ್ಸಿ ಅಂತರ್ಭವತಿ. ತೇನ ಕಾರಣ ಏನ ಅಂತ, ಆ ಕಾರಣದಿಂದ ವಾಕು ಮನಸ್ಸಿನಲ್ಲಿ ಒಂದಾಗತ್ತೆ, ಅಂತರ್ಗತವಾಗತ್ತೆ, ಅಡಕವಾಗತ್ತೆ. ಹೇಗೆ ಉಪ್ಪು ನೀರು ಸಕ್ಕರೆ ನೀರಿಗೆ ಹಾಕಿದ್ರೆ ಒಂದಾಗ್ಬಿಡುತ್ತೋ ಹಾಗೆ ವಾಕು ನಾಮ ಮನಸ್ಸಲ್ಲಿ ಒಂದಾಗ್ಬಿಡುತ್ತೆ. ಅಲ್ಲಾದ್ರೂ ತನ್ನ ರೂಪನೇ ಇರುತ್ತೆ. ಇಲ್ಲಿ ಮನಸ್ಸು ಬಿಟ್ಟು ಇರೋದೇ ಇಲ್ಲ. ಇದಕ್ಕೆ ಮನಸ್ಸೇ ಅದು ಜೀವಳ ತತ್ವ. ಯಚ್ಚ ಯಸ್ಮಿನ್ ಅಂತರ್ಭವತಿ ತತ್ತಸ್ಯ ವ್ಯಾಪಕತ್ವ ತಥೋ ಭೂಯೋ ಭವತಿ. ಯಚ್ಚ ಯಸ್ಮಿನ್ ಅಂತರ್ಭವತಿ ತತ್ತಸ್ಯ ವ್ಯಾಪಕತ್ವ ತಥೋ ಭೂಯಃ ಭವತಿ. ಯಾವುದು ಯಾವುದ್ರಲ್ಲಿ ಅಂತರ್ಗತವಾಗುತ್ತೋ, ಅಡಕವಾಗುತ್ತೋ, ಆ ಅಂತರ್ಗತ ಮಾಡಿಕೊಂಡ ವಸ್ತು ಆ ಅಂತರ್ಗತವಾದಕ್ಕಿಂತ ದೊಡ್ಡದಾಗಿರುತ್ತೆ. ನಾಮ ವಾಕು ಮನಸ್ಸಿನಲ್ಲಿ ಅಂತರ್ಗತವಾದರೆ ನಾಮವಾಕ್ಯಕ್ಕಿಂತ ಮನಸ್ಸು ದೊಡ್ಡದಾಗತ್ತೆ. ತನ್ನಲ್ಲಿ ಅಡಕ ಮಾಡಿಕೊಂಡ ಮನಸ್ಸು ನಾಮವಾಕ್ಯಕ್ಕಿಂತ ದೊಡ್ಡದಾಗುತ್ತೆ, ವ್ಯಾಪಕವಾಗಿರುತ್ತೆ, ಹೆಚ್ಚಿನದಾಗಿರುತ್ತೆ, ಶ್ರೇಷ್ಠ ಆಗಿರುತ್ತೆ. ಇವುಗಳ ವ್ಯಾಪಾರ ಇದೆ ಇದ್ದಾಗಲೂ ಅದ್ರ ವ್ಯಾಪಾರ ಇರುತ್ತೆ, ಮನಸ್ಸಿನ ವ್ಯಾಪಾರ ಇರುತ್ತೆ. ನಾಮ ಮಾತಾಡದೇ ಇದ್ದಾಗಲೂ, ನಾಮ ಇಲ್ಲದೆ ಇದ್ದಾಗಲೂ ಮನಸ್ಸಿರುತ್ತೆ. ಮನಸ್ಸು ಇಲ್ಲದೆ ಇದ್ದಾಗ ವಾಕು ಇಲ್ಲ, ನಾಮವೂ ಇಲ್ಲ. ಅದನ್ನ ಮನಸ್ಸಿನ ಅಸ್ತಿತ್ವದಿಂದಲೇ ವಾಕಿನ ಅಸ್ತಿತ್ವ, ನಾಮದ ಅಸ್ತಿತ್ವ. ಮನಸ್ಸೇ ವಾಕ್ಯಾಗಿ ನಾಮ ಉಚ್ಚಾರಣೆ ಮಾಡುತ್ತೆ. ಮನಸ್ಸಿರುವವರೆಗೆ ಅದೆರಡಕ್ಕೂ ರನ್ನಿಂಗು, ಆಕ್ಟಿವೇಟು, ಅದು ವ್ಯಾಪಾರ ಮಾಡುತ್ತೆ. ಮನಸ್ಸು ಸುಪ್ತು ಆಯ್ತು ಅಂದ್ರೆ ಎರಡೂ ಸ್ಟಾಪ್, ನಿಂತು ಬಿಡುತ್ತೆ, ಏನೂ ಇಲ್ಲ. ಅದನ್ನ ಮನಸ್ಸೇ ಇದರ ತಿರುಳು, ಜೀವಾಳ, ಅದರ ಸತ್ವ. ವಾಕು ನಾಮದ ಸತ್ವ, ತಿರುಳು, ಜೀವಾಳ ಯಾವುದೋ ಮನಸ್ಸು. ದೃಷ್ಟಾಂತ ಕೊಡುತ್ತೆ. ಯಥಾವೈ ಲೋಕೆ ದೇವ ಆಮಲಕೆ ಫಲೆ, ದೇವ ಕೋಲೆ ಭದ್ರ ಫಲೆ, ಗೋವ ಅಕ್ಷೋ ವಿಭೀತಕ ಫಲೆ, ಮುಷ್ಟಿರನುಭವತಿ, ಮುಷ್ಟಿಸ್ಥೆ ಫಲೆ ವ್ಯಾಪ್ನೋತಿ. ಹೇಗೆ ಲೋಕದಲ್ಲಿ 2 ನೆಲ್ಲಿಕಾಯಿ, ಸಣ್ಣ ಸಣ್ಣ ನೆಲ್ಲಿಕಾಯಿ, ದೊಡ್ಡ ಇಷ್ಟಪ್ಪ ನೆಲ್ಲಿಕಾಯಿ ಅಲ್ಲ, ಸಣ್ಣ ಸಣ್ಣ 2 ನೆಲ್ಲಿಕಾಯಿಯನ್ನ ಮುಷ್ಟಿಗೆ ಹಿಡ್ಕೊಂಡ್ಬಿಡುತ್ತೋ. ಬೆಟ್ಟದ ನೆಲ್ಲಿಕಾಯಿ ಅಲ್ಲ, ನೆಲ್ಲಿಕಾಯಿ. ಬೆಟ್ಟದಕ್ಕಾಯಿ ದಪ್ಪ ಅಲ್ವಾ? ಹೌದಾ? ಕಿರಿನೆಲ್ಲಿಕಾಯಿ ಇದೆ, ಕಿರಿನೆಲ್ಲಿ ಬರ್ತದೆ. ಕಿರಿನಲ್ಲಿ ಇದು ಹೈಬ್ರಿಡ್ ನಲ್ಲಿ ಅಂತ. ಕಿರಿನಲ್ಲಿ ಸಣ್ಣ 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 ಇರುತ್ತೆ. ಅದನ್ನ ಮುಷ್ಟಿ ಹಿಡಿದ್ರೆ ಕೈಯಲ್ಲಿ ಏನಿದೆ ಗೊತ್ತಾಗಲ್ಲ. 2 ಸಣ್ಣ ಸಣ್ಣ ಬೋರೆ ಹಣ್ಣು ಅಲ್ಲಿ ಹಳ್ಳಿ ಕಡೆ ಸಿಗತ್ತಲ್ಲ, ನಾವು ಇದಕ್ಕೆ ಹೋದಾಗ
ಆ ಚಿಂತಾಮಣಿ ಕಡೆ ಹೋದಾಗ ಮೊನ್ನೆ ಬೋರೆ ಹಣ್ಣು ಮನೆಯಲ್ಲಿ ಹೋಗಿದಲ್ಲ, ತುಂಬಾ ಬೋರೆ ಹಣ್ಣು, ಸಣ್ಣ 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 ಆತ ಬೋರೆ ಹಣ್ಣು, ಆ ಬೋರೆ ಹಣ್ಣನ್ನು ಕೈಯಲ್ಲಿ ಹೇಗೆ ಇಟ್ಕೊಂಡ್ಬಿಡುತ್ತೋ, ಅಥವಾ ಈ ತಾರೆಕಾಯಿ, ಅಳಲೆಕಾಯಿ, ನೆಲ್ಲಿಕಾಯಿ ಅಂತ ಹೇಳಿ ತ್ರಿಫಲಾಚಿ ಆರೋಗ್ಯ ಶಾಸ್ತ್ರದವರು ತ್ರಿಫಲಾಚಿ ಚೂರ್ಣ ಮಾಡ್ತಾರೆ. ಈ ಹೊಟ್ಟೆ ಏನಾದ್ರು ಅಪ್ಸೆಟ್ ಆಗಿದ್ರೆ ಅದ್ರ ಚೂರ್ಣ ಕೊಟ್ರೆ ಹೊಟ್ಟೆ ಕ್ಲೀನ್ ಮಾಡುತ್ತೆ ಅಂತ ಹೇಳ್ತಾರೆ ಅವರು. ಅದ ತಾರೆಕಾಯಿ ಅಂತ ಒಂದು ಇಷ್ಟುದ್ದ ಇರುತ್ತೆ ಕಾಯಿ, ನೋಡಿಲ್ಲ ತಾರೆಕಾಯಿ, ನೆಲ್ಲಿಕಾಯಿ, ಇದು ಅಳಲೆಕಾಯಿ ಪಂಡಿತರು ಅಂತ ಹೇಳೋರು. ಅಳಲೆಕಾಯಿನ ಜಜ್ಜಿ ಬಾಯಿಗೆ ಹಾಕೊಂಡ್ರೆ ಈ ಬಿಕ್ಕಳಿಕೆ ಬಂದಿದ್ದು ಬಾಯಾರಿಕೆ ಕಮ್ಮಿ ಆಗೋದು, ತುಂಬಾ ತೆಗಿತಾರೆ. ಕ್ಯಾಸ್ಟರ್ ಆಯಿಲ್ ಅಂತಾರೆ, ಅದೇ. ಹೌದು, ಅಳಲೆಕಾಯಿ ಒಳ್ಳೆ ಅತ್ತೇದು ಇದು ಮಾಡ್ತಾರೆ. ಆ ಒಳಗೆ ಬೀಜ ತೆಗೆದುಬಿಟ್ಟು ಆ ಸಿಪ್ಪೆ ಬಾಯಿಗೆ ಇಟ್ಕೋಬೇಕು. ಅವ್ರು ಹೇಳ್ತಾ ಇರೋದು ಹರಳೆಣ್ಣೆದು, ಹರಳು ಹೇಳ್ತಾ ಅದಲ್ವಾ? ಎಣ್ಣೆ ತೆಗೆಯೋದಲ್ಲ, ಅದು ಬೇರೆ. ಆ ಎಣ್ಣೆ ತೆಗಿಯೋದು ಇದು ಅಳಲೆಕಾಯಿ ಎಣ್ಣೆ ತೆಗಿಯಲ್ಲ. ಅಳಲೆಕಾಯಿ ಸ್ವಲ್ಪ ಉದ್ದ ಇರುತ್ತೆ, ಹಳದಿ ಬಣ್ಣ ಇರುತ್ತೆ, ಇದಾದ್ಮೇಲೆ ಸ್ವಲ್ಪ ಯೆಲ್ಲೋ ಇಶ್ಯೂ. ತಾರೆಕಾಯಿ ಸ್ವಲ್ಪ ಬ್ಲ್ಯಾಕ್ ಇಶ್ಯೂ. ಇದು ಬೋರೆ ಹಣ್ಣು ಸ್ವಲ್ಪ ರೆಡ್ ಇಶ್ಯೂ, ಅದು ಯೆಲ್ಲೋ ಇಶ್ಯೂ ಇದಿರುತ್ತೆ, ಯಗಜಿ ಹಣ್ಣು. ಆಮೇಲೆ ಆ ಹಣ್ಣುಗಳನ್ನ ಸಣ್ಣಾಗಿರೋ ಹಣ್ಣುಗಳನ್ನ ಮುಷ್ಟಿಗೆ ಹೇಗೆ ಹಿಡ್ಕೊಂಡ್ಬಿಟ್ಟು ಒಳಗೆ ತಾನು ಅನುಭವಿಸುತ್ತೋ ಅದು ಪೂರ್ತಿ ವ್ಯಾಪಿಸ್ಕೊಂಡ್ಬಿಡುತ್ತೆ ಹಣ್ಣನ್ನ. ಮುಷ್ಟಿ ಅನುಭೂತಿ ಅಂದ್ರೆ ಮುಷ್ಟಿಯು ಅದು ಎರಡು ಫಲವನ್ನು ಅಡಕ ಮಾಡ್ಕೊಳತ್ತೆ, ತನ್ನೊಳಗೆ ಇಟ್ಕೊಂಡ್ಬಿಡತ್ತೆ. ಅದೇ ರೀತಿ ಮನಸ್ಸು ವಾಕ್ಕನು ನಾಮವನ್ನು ತನ್ನಲ್ಲಿ ಅಡಕ ಮಾಡ್ಕೊಂಡ್ಬಿಡತ್ತೆ ಅಂತ. ಮುಷ್ಟೌ ಹಿ ತೇ ಅಂತರ್ಭವತಃ. ಮುಷ್ಟೌ ಹಿ ತೇ ಅಂತರ್ಭವತಃ. ಮುಷ್ಟಿಗೆ ಸಪ್ತಮಿ ಮುಷ್ಟೌ, ಮುಷ್ಟಿಯೊಳಗೆ, ಮುಷ್ಟಿಯಲ್ಲಿ ಅವಳೆರಡು ಅಂತರ್ಗತವಾಗತ್ತೆ. ಗುರುವಿಗೆ ಗುರು ಹೇಗೆ, ಅದೇ ಮತಿಗೆ ಮತೌ, ಮತ ಮುಷ್ಟಿ ಮುಷ್ಟೌ. ಮುಷ್ಟಿಯಲ್ಲಿ ಆ ಎರಡು ಹಣ್ಣುಗಳು ಹೇಗೆ ಅಂತರ್ಗತವಾಗುತ್ತವೆಯೋ, ಏವಂ ವಾಚಿಂಚ ನಾಮಚ ಆಮಲಕಾದಿವತ್ ಮನೋ ಅನುಭವತಿ. ಏವಂ ವಾಚಿಂಚ ನಾಮಚ ಆಮಲಕಾದಿವತ್ ಮನೋ ಅನುಭವತಿ. ಇದೇ ರೀತಿ ವಾಕ್ಕನ್ನು ನಾಮವನ್ನು ನೆಲ್ಲಿಕಾಯಿ ಮುಂತಾದವುಗಳಂತೆ, ನೆಲ್ಲಿಕಾಯಿ ಮುಂತಾದ ಮುಷ್ಟಿ ಅನುಭವಿಸುವಂತೆ ಮನಸ್ಸು ಆ ಎರಡನ್ನು ಅನುಭವಿಸ್ಬಿಡುತ್ತೆ. ಅಂದ್ರೆ ತನ್ನೊಳಗೆ ಅಡಕ ಮಾಡ್ಕೊಬಿಡುತ್ತೆ. ಇನ್ನು ಹೇಳೋದಾದ್ರೆ ಮನಸ್ಸು ಬಿಟ್ಟು ಅದು ಇಲ್ಲವೇ ಇಲ್ಲ, ಅದಕ್ಕೆ ಅಸ್ತಿತ್ವವೇ ಇಲ್ಲ. ಮನಸ್ಸೇ ಈ ಜಾಗ ಬಂದು ಮಾತಾಡಿದಾಗ ಶಬ್ದವಾಗತ್ತೆ, ಆ ಶಬ್ದಕ್ಕೆ ಹೊರಗಡೆಯಿಂದ ನಾಮ ಅಂತ ಹೆಸರು. ಮನಸ್ಸೇ ಇಲ್ಲಿ ಬಂದು ಕಣ್ಣಾಗಿ ನೋಡುತ್ತೆ ಮನಸ್ಸಿಗೆ. ಹಾಗೆ ಅನ್ಯತ್ರ ಮನಾಭೂವನ್ ನಾ ಪಶ್ಯಂ, ಅನ್ಯತ್ರ ಮನಾಭೂವನ್ ನಾಶ್ರೌಷಂ. ಹೇಳಿ ಮನಸ್ಸು ಎವೇ ಕಡೆ ಬಿಟ್ರೆ ನೋಡೋದು, ಕೇಳೋದು, ಮಾತಾಡೋದು ಏನೂ ಆಗಲ್ಲ. ಅದನ್ನ ಮನಸ್ಸೇ ಇಡೀ ಶರೀರ ಎಲ್ಲ ಕಂಟ್ರೋಲ್ ಮಾಡ್ತಾ ಇರೋದು. ಮನಸ್ಸಿನ ಇದು ಹಿಡಿತದ ಮೇಲೆ ಅದು ನಿಂತಿರೋದು. ಮನಸ್ಸೇ ಸರಿಯಾದ ಒಳ್ಳೆ ಅದೇ ಜೀವನ. ಸರಿಯಾದ ಮನಸ್ಸೇ ಸರಿಯಾದ ಜೀವನ. ಕೆಟ್ಟ ಮನಸ್ಸು ಅಂತಂದ್ರೆ ಜೀವನೇ ಕೆಟ್ಟೋಯ್ತು. ಸ ಯದಾ ಪುರುಷೋ ಯಸ್ಮಿನ್ ಕಾಲೇ ಮನಸ ಅಂತಃಕರಣೇನ ಮನಸ್ಸಿತಿ ಮನಸ್ಯನಂ. ಸ ಯದಾ ಪುರುಷೋ ಯಸ್ಮಿನ್ ಕಾಲೇ ಮನಸ ಅಂತಃಕರಣೇನ ಮನಸ್ಯತಿ ಮನಸ್ಯನಂ. ವಿವಕ್ಷಾ ಬುದ್ಧಿ. ವಿವಕ್ಷಾ ಬುದ್ಧಿ. ಹೇಳ್ಬೇಕು ಅಂದ್ಕೊಂಡ ಬುದ್ಧಿಗೆ ವಿವಕ್ಷಾ ಬುದ್ಧಿ ಅಂತಾರೆ. ಅದನ್ನೇ ಮನಸ್ಸನ. ನಾನು ಇವಾಗ ಇದ್ರ ಬಗ್ಗೆ, ಒಂದು ತೋಟದ ಬಗ್ಗೆ ನಾನು ಮಾತಾಡ್ತೀನಿ, ಒಂದು ನದಿ ಬಗ್ಗೆ ಮಾತಾಡ್ತೀನಿ, ಅಥವಾ ಬೆಟ್ಟದ ಬಗ್ಗೆ ಮಾತಾಡ್ತೀನಿ, ಅಥವಾ ಪ್ರಾಣಿಗಳ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ಮನಸ್ಸಿಗೆ ಯೋಚನೆ ಮಾಡಿಕೊಂಡು ಅದನ್ನೆಲ್ಲ ಪಾಯಿಂಟ್ ಇಟ್ಕೊಂಡು ಹೋಗಿ ಒಂದೊಂದು ಪಾಯಿಂಟ್ ಇಟ್ಕೊಂಡು ಹೋಗ್ತಾನೆ. ಬೆಟ್ಟಗಳಲ್ಲಿ ಸಾಮಾನ್ಯವಾಗಿ ನೀರು ಶೇಖರಣೆ ಆಗಿರುತ್ತೆ, ಬೆಟ್ಟಗಳಲ್ಲಿ ಅನೇಕ ಖನಿಜಗಳೆಲ್ಲ ಇರುತ್ತವೆ, ಬೆಟ್ಟಗಳಲ್ಲಿ ದೇವಸ್ಥಾನಗಳನ್ನೆಲ್ಲ ಹೀಗೆ ಮಾಡ್ತಾರೆ, ಏನೇನೋ ಒಂದಷ್ಟನ್ನ ಪಾಯಿಂಟ್ ಇಟ್ಕೊಂಡು ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾನೆ. ಅದಷ್ಟು ಮುಂಚೆ ಮನಸ್ಸಲ್ಲಿ ಅದೆಲ್ಲ ಮಾಡ್ಕೊಳ್ತಾನೆ. ಆ ರೂಪರೇಖೆ ಅಷ್ಟನ್ನು ಮನಸ್ಸಿಗೆ ತಂದುಕೊಂಡು ಆಮೇಲೆ ಒಂದೊಂದಾಗ ಬಿಡ್ತಾನೆ. ಈ ಒಂದು ಪಾಯಿಂಟು, ಇದು ಎರಡನೇ ಪಾಯಿಂಟು, ಇದು ಮೂರನೇ ಪಾಯಿಂಟು, ಮನಸ್ಸಿನಲ್ಲಿದ್ದದ್ದು ಎಲ್ಲವನ್ನು ಪಾಯಿಂಟ್ ವೈಸ್ ಆಗಿ ಅಷ್ಟನ್ನು ಬಿಡ್ತಾನೆ. ಅಷ್ಟು ಮನಸ್ಸಲ್ಲಿರುತ್ತೆ. ಆ ಮನಸ್ಸನ್ನ ಇಲ್ಲಿ ವಿಭಾಗ ಮಾಡಿ ಕೊಡ್ತಾರೆ. ಅದನ್ನು ಹೌದಲ್ಲ, ಇದೊಂದು ವಿಚಾರ ಇದೆ, ಇದೊಂದು ವಿಚಾರ ಇದೆ, ಎಲ್ಲ ಖನಿಜಗಳೆಲ್ಲ ಬೆಟ್ಟಗಳು ಸಿಗತ್ತೆ ಅಂತಂತಾರೆ. ಬೆಟ್ಟಗಳಲ್ಲಿ ಬಹಳ ದೇವತಾ ಭಾವನೆ ಮಾಡ್ತಾರೆ ಪುರುಷರು ಪೂರ್ವರು. ಅಶ್ಚಿತ್ತರಶ್ಚಾಂಶಿ ದೇವತಾತ್ಮ ಹಿಮಾಲಯೋ ನಾಮ ನಗಾಧಿರಾಜ. ಬೆಟ್ಟದ ಬಗ್ಗೆ ಒಂದೊಂದು ಬಗ್ಗೆನೂ ಏನು ಒಂದು ಗಂಟೆ ಸ್ಪೀಚ್ ಕೊಡ್ತಾರೆ. ಒಂದು ಟಾಪಿಕ್ ಕೊಟ್ಟರೆ ಒಬ್ಬರಿಗೆ ಒಂದೊಂದು ಬಿಡಿಸಿ 10 ವಿಚಾರ ಹೇಳ್ತಾರೆ. ಅದಷ್ಟು ಮನಸ್ಸಲ್ಲಿರುತ್ತೆ. ಮನಸ್ಸಲ್ಲಿದ್ದದ್ದು ಹೇಗೆ ಹೊರಗೆ ಬರುತ್ತದೆಯೋ ಅದು ಯಾವ ಕಾಲದಲ್ಲಿ ಪುರುಷನು ಮನಸ್ಸಿನಿಂದ ಅಂತಃಕರಣದಿಂದ ಮನಸ್ಥಿತಿಯಿಂದ ಮನಸ್ಸಿನ ಆಲೋಚನೆ ಹೇಳಬೇಕು ಅನ್ನುವಂಥ ಬುದ್ಧಿ ಇದನ್ನು ಮಾಡ್ಕೊಳ್ತಾನೋ,
ಹೇಗೆ ಕಥಂ ಕಥಂ ಮಂತ್ರಾನಧೀಯ ಉಚ್ಚಾರಯೇಯಂ ಮಂತ್ರಾನಧೀಯೇಯ ಉಚ್ಚಾರಯೇಯಂ ಇತ್ಯೇವಂ ವಿವಕ್ಷಾಂ ಕೃತ್ವಾ ಅಥ ಅಧೀತೆ. ಇತ್ಯೇವಂ ವಿವಕ್ಷಾಂ ಕೃತ್ವಾ ಅಥ ಅಧೀತೆ. ಯಾವ ರೀತಿಯಿಂದ ಇವತ್ತು ರಾಮನವಮಿ, ಇವತ್ತು ಸ್ವಲ್ಪ ಅಭಿಷೇಕ ಮಾಡೋಣ, ಮಂತ್ರ ಹೇಳೋಣ ಅಂತ ಹೇಳ್ಬಿಟ್ಟು ಪಾರಾಯಣ ಮಾಡೋಣ ಕೂತ್ಕೊಂಡು ಹೇಳ್ತಾರೆ, ಮಂತ್ರ ಹೇಳ್ಕೊಂತ ಕೂತ್ಕೊಳ್ತಾರೆ. ಅದು ವಿಷ್ಣು ಸಹಸ್ರನಾಮ ಹೇಳೋಣ ಅಂತ ಅಂದ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಶುರು ಮಾಡ್ತಾರೆ. ಏನನ್ನು ಹೇಳಬೇಕು ಮನಸ್ಸಲ್ಲಿ ವಿವಕ್ಷೆ ಮಾಡ್ಕೊಳ್ತಾರೋ ಅದನ್ನೇ ಬಾಯಿ ಯದ್ಧಿ ಮನಸಾಧ್ಯಾಯತಿ ತದ್ವಾಚಾ ವದತಿ ತತ್ ಕರ್ಮಣ ಕರೋತಿ. ಮನಸ್ಸಲ್ಲಿ ಏನು ಧ್ಯಾನ ಮಾಡ್ತಾನೋ ಯೋಚನೆ ಮಾಡ್ತಾನೋ ಅದನ್ನೇ ಮನಸ್ಸಲ್ಲಿ ಮಾತಲ್ಲಿ ಮಾತಾಡೋದು, ಅದನ್ನು ಕ್ರಿಯೆಯಲ್ಲಿ ನಡೆಸೋದು. ಅದರಿಂದ ಕ್ರಿಯೆ ನಡೆಸೋದಕ್ಕೆ ಮಾತು, ಮಾತಿಗೆ ಮನಸ್ಸು, ಮನಸ್ಸೇ ಕಾರಣ, ಮನಸ್ಸೇ ಎಲ್ಲವೂ ನಡ್ಕೊಂಡಿದೆ. ಅದೇ ಮನಸ್ಸು ಬ್ರಹ್ಮವಾಗಿದೆ, ದೊಡ್ಡದಾಗಿದೆ, ಎಲ್ಲವೂ ಮನಸ್ಸಲ್ಲೇ ಇದೆ. ಮನಸ್ಸೋ ವಶೇ ಸರ್ವಮಿದಂ ಬಭೂವ ನಾನ್ಯಸ್ಯ ಮನೋ ವಶಮನ್ವಿಯಾಯ. ಶ್ರೀರತೆ ಮನಸ್ಸೋ ವಶೇ ಸರ್ವಮಿದಂ, ಎಲ್ಲವೂ ಮನಸ್ಸಿನ ವಶದಲ್ಲೇ ಇದೆ. ನಾನ್ಯಸ್ಯ ಮನಸ್ಸು ಮಾತ್ರ ಯಾರ ವಶದಲ್ಲೂ ಇಲ್ಲ. ಭೀಷ್ಮೋ ಹಿ ದೇವ, ಭಯಂಕರ ದೇವ ಮನಸ್ಸು ಅನ್ನೋದು. ಮನೋದೇವ ಯಾರನ್ನ ಬೇಕಾದ್ರೆ ಆಟ ಆಡಿಸ್ಬಿಡುತ್ತೆ. ಚಳಿಗಾಲದಲ್ಲೂ ಏನೋ ಒಂದು ಪ್ರಸಂಗ ಗ್ಯಾಪ್ ಆಯಿತು ಅಂದ್ರೆ ಬೆವರು ಬಿಡ್ತಾನೆ. ಚಳಿಗಾಲ ಚಳಿಯಾಗಿರುತ್ತೆ, ಯಾವುದೋ ಪ್ರಸಂಗ ಜ್ಞಾಪಿಸ್ಕೊಂಡು ಕೂಡಲೇ ಬೆವರು ಶುರು ಆಗ್ಬಿಡುತ್ತೆ, ಸೆಕೆ ಆಗ್ಬಿಡುತ್ತೆ. ಏನು ಸೆಕೆ ಆಗ್ತಿದೆಯಲ್ಲ ಅಂತಂದ್ರೆ ಆ ಮನಸ್ಸು ಏನೋ ಪ್ರಸಂಗ ಜ್ಞಾಪಿಸ್ಕೊಂಡು ಕೂಡಲೇ ಮೈಯೆಲ್ಲ ಬೆಚ್ಚಗಾಗ್ಬಿಡುತ್ತೆ. ಮನಸ್ಸು ಹೆಂಗ್ ಮಾಡುತ್ತೆ ಅಂದ್ರೆ ಮೈಯನ್ನು ಆಟ ಆಡಿಸುತ್ತೆ, ಇಂದ್ರಿಯಗಳನ್ನು ಆಟ ಆಡಿಸುತ್ತೆ, ವಿಷಯಗಳನ್ನು ಆಟ. ಮನಸ್ಸು ಆ ಭಗವಂತ ಕೊಟ್ಟ ಹಾಗೆ ಇಂದ್ರಿಯಾಣ ಮನಶ್ಚಾಸ್ಮಿ. ಭಗವಂತ ವಿಭೂತಿ ಯೋಗದಲ್ಲಿ ನಾನು ಮನಸ್ಸು ನಾನಾಗಿದ್ದೀನಿ, ನನ್ನ ಅಂಶ ಆಗಿದ್ದೀನಿ ಅನ್ನೋ ಭಾವನೆ ಮಾಡಿದ ಅರ್ಜುನ ಅಂತ ಮನಸ್ಸಿಗೆ ಬಹಳ ಒತ್ತು ಕೊಟ್ಟ. ಮನಸ್ಸು ನಾನಾಗಿದ್ದ ಅದರಿಂದ ಆ ಮನಸ್ಸನ್ನು ಬ್ರಹ್ಮಾಂಡ ಉಪಾಸನೆ ಮಾಡು, ಮಂತ್ರಗಳನ್ನು ಅಧ್ಯಯನ ಮಾಡ್ತೀನಿ ಅಂತ ಹೇಳಿ ಈ ರೀತಿ ವೀಕ್ಷೆ ಮಾಡ್ಕೊಂಡು ಆಮೇಲೆ ಹೇಳ್ತಾನೆ ತಥಾ ಕರ್ಮಾಣಿ ಕುರ್ವೀಯ ಇದು ಚಿಕೀರ್ಷಾ ಬುದ್ಧಿಂ ಕೃತ್ವ ಅಥ ಕುರುತೆ. ತಥಾ ಕರ್ಮಾಣಿ ಕುರ್ವೀಯ ಇತಿ ಚಿಕೀರ್ಷಾ ಬುದ್ಧಿಂ ಕೃತ್ವ ಅಥ ಕುರುತೆ. ಹಾಗೆ ಕರ್ಮಗಳನ್ನು ಮಾಡ್ತೀನಿ ಅಂತ, ಇವತ್ತು ವಾಂಗಿಭಾತ್ ಮಾಡೋಣ ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಬದನೆಕಾಯಿ ತಂದಿದ್ದೀನಿ ಅಂತ ಮನಸ್ಸು ಮಾಡ್ಕೊಂಡು ಬದನೆಕಾಯಿ ಹಚ್ಚಬೇಕು ಅಂತ ಹೋಗ್ಬಿಟ್ಟು ಬದನೆಕಾಯಿ ಹಿಡ್ಕೊಂಡು ಚಾಕು ಕಚ 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 ಮಾಡ್ತಾ ಇದ್ದಾರೆ. ಬದನೆಕಾಯಿ ಹೆಚ್ಚಾ ಇದಿರಲ್ಲ, ಹೌದು ಇವತ್ತು ವಾಂಗಿಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ಬದನೆಕಾಯಿ. ಆಮೇಲೆ ಹೇಳ್ತಾನೆ ಮನಸ್ಸಿನಲ್ಲಿ ಆ ಬದನೆಕಾಯಿ ಹಚ್ಚಬೇಕು ಅಂತ ಅಂದ್ಕೊಂಡು ಬದನೆಕಾಯಿ ಹೆಚ್ಚು ಹೋಗ್ತಾರೆ. ಇಲ್ಲ ಹಾಗಲಕಾಯಿ ಗೊಜ್ಜು ಮಾಡಬೇಕು, ಇಲ್ಲ ಇನ್ನೇನಾದ್ರು ಇದನ್ನ ಮಾಡಬೇಕು, ಬೆಂಡೆಕಾಯ್ದು ಹುಳಿ, ಅದು ಏನು ಹಾಕೋತಾರ ಮನಸ್ಸನ್ನು ಅದಂತೆ ಮಾಡ್ತಾರೆ. ಒಟ್ಟು ಮನಸ್ಸು ಮುಂಚೆ ಅದು ಇಂಪ್ಲಿಮೆಂಟ್ ಮಾಡುತ್ತೆ, ಇದನ್ನು ಮಾಡು ಅಂತ. ಇಂಥ ಕರ್ಮಗಳನ್ನು ಮಾಡಿ ಏನು ಅಂದುಕೊಂಡು ಆ ಚಿಕೀರ್ಷಾ ಬುದ್ಧಿ ಮಾಡಬೇಕೆಂಬ ಬುದ್ಧಿಯನ್ನು ಮಾಡಿಕೊಂಡು ಆಮೇಲೆ ಅದನ್ನು ಮಾಡ್ತಾ ಹೋಗ್ತಾನೆ. ಅದೇ ಎಲ್ಲ ಅದರ ಕ್ರಿಯೆಯಿಂದ ಮಾತಿನಿಂದ ಅವನ ಮನಸ್ಸಲ್ಲಿ ಏನಿದೆ ಅಂತ ಊಹೆ ಮಾಡ್ತೀವಿ. ಅವನು ಇದನ್ನ ಮಾಡ್ಬೇಕು ಅಂದ್ಕೊಂಡಿದ್ದಾನೆ, ಅದಕ್ಕೆ ಮಾಡ್ತಾ ಇದ್ದಾನೆ, ಅದನ್ನು ಇದನ್ನ ಬಗ್ಗೆ ಮಾತಾಡ್ಬೇಕು ಅಂದ್ಕೊಂಡಿದ್ದಾನೆ. ಹೇಗೆ ಕೆಲಸವಂತೂ ತಮ್ಗೇನೋ ಬೇಕಾದದ್ದನ್ನ ಹೆಂಗೆಂಗೋ ಮಾತಾಡ್ಕೊಂಡು ಸಾಧಿಸ್ಕೊಳ್ತಾ ಇರ್ತಾರಲ್ಲ, ಅದನ್ನು ಊಹೆ ಮಾಡ್ತಾರೆ. ಪಾಪ ಅವನಿಗೆ ಅದು ಬೇಕೋ, ಅದಕ್ಕೆ ಏನೇನೋ ಹೊಗಳ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಇದ್ದದ್ದನ್ನ ಮಾತೇನೋ ಊಹೆ ಮಾಡ್ತಾರೆ. ಇದಕ್ಕ ಇಷ್ಟೆಲ್ಲ ಮಾತಾಡ್ತಿರೋದು, ಸರಿ 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 ಅರ್ಥ ಆಯ್ತು. ಓಹೋ ಸ್ವಲ್ಪ ನೀವೆಲ್ಲ ಹೆಲ್ಪ್ ಮಾಡಿ ಸಹಾಯ ಮಾಡಿ ಅಂತ ಕೇಳಕ್ಕೆ ಹಿಂಗೆ ಸುತ್ತಿ ಬಳಸಿ ಮಾತಾಡ್ತಾ ಇದ್ದೀರಾ. ಆದ್ರೆ ನೇರವಾಗಿ ಕೇಳ್ಬೋದಾಗಿತ್ತು, ಇದಾಗಬೇಕು ಮಾಡ್ಕೊಡಿ ಅಂತ, ಮಾಡ್ಕೊಟ್ಬಿಡ್ತಿದ್ವಿ ಅಂತ ನಾವು ತುಂಬಾ ನಾಚಿಕೆ ಆಗ್ಬಿಡುತ್ತೆ. ಯಾಕೆಂದ್ರೆ ಮನಸ್ಸಿನ ಗೊತ್ತಾಗ್ಬಿಟ್ರೆ ಭಗವಂತ ಅದು ಒಂದನ್ನು ಬಚ್ಚಿಟ್ಟಿದ್ದಾನೆ. ನಿಜ ಬಹಳ ಒಳ್ಳೇದಾಯ್ತು. ಎಲ್ರಿಗೂ ಇನ್ನೊಬ್ಬರ ಮನಸ್ಸು ಓದು ಹಂಗೆ ಆಗ್ಬಿಟ್ಟಿದ್ರೆ ಬಹಳ ಆಭಾಸ ಆಗ್ಬಿಡ್ತಿತ್ತು. ಅಯ್ಯೋ ಯಾರ್ಯಾರು ನೋಡಿದಾಗ ಏನೇನು ಮನೋವಿಕಾರವಾಗುತ್ತೋ ಗೊತ್ತಿಲ್ಲ, ಅವಾಗ ಜನರು ಏನೇನು ಅನ್ಕೊಳ್ತಿದ್ರೋ ಬಹಳ ಕಷ್ಟ ಆಗ್ಬಿಡ್ತಿತ್ತು. ಬಚ್ಚಿಟ್ಟಿರೋದ್ರಿಂದ ಇರೋದ್ರಲ್ಲಿ ನಿಮ್ಗೆ ನಾವು ಕಾಪಾಡ್ಕೊಂಡ್ವಿ. ನಮ್ಗೆ ಸ್ವಲ್ಪ ಜನಕ್ಕೆ ಏನೋ ಮೆಂಟಲ್ ಪ್ರಾಬ್ಲಮ್ ಇರುತ್ತಂತೆ ಗುರುಗಳೇ, ಮನ್ಸಲ್ಲಿ ಏನಿದೆ ಅದೇ ಮಾತಾಡ್ಬಿಡ್ತಾರೆ ಅಂತೆ. ಅವ್ರಿಗೆ ಒಬ್ಬರೇ ಮಾತಾಡ್ತಿರ್ತಾರೆ, ಒಬ್ಬೊಬ್ರೆ ಅದು ಅವರ ಇದು ಅದಾದು ಅವರು ಏನೋ ಮಾತಾಡ್ತಿರಲ್ಲ. ಇನ್ನು ಕೆಲವೊಮ್ಮೆ ಯಾರ ಮೇಲೆ ಕೋಪ ಇದ್ರೆ, ಯಾರ ಮೇಲೆ ಆಸೆ ಇದೆ, ಏನೋ ಇದೆ, ಅದನ್ನೆಲ್ಲ ಮನಸ್ಸಲ್ಲಿ ಇದ್ದಾಗ ಇನ್ನೊಬ್ರು ಗೊತ್ತಾಗ್ಬಿಡ್ತು ಆಗಲೇ ಅಂತ ಅಂದ್ಬಿಟ್ರೆ ತುಂಬಾ ನಾಚಿಕೆ ಆಗ್ಬಿಡುತ್ತೆ, ಸಂಕೋಚ ಆಗ್ಬಿಡುತ್ತೆ, ಬಹಳ ಕಷ್ಟ ಅದು. ಅದು ಗುಟ್ಟಾಗಿಟ್ಟಿರೋದು ಒಳ್ಳೇದು. ಭಗವಂತ ಮನಸ್ಸನ್ನ ಒಳಗಿಟ್ಟು ನಿನ್ನಷ್ಟಿಗೆ ಇಟ್ಕೋ, ಮನಸ್ಸನ್ನ ಸರಿಯಾಗಿ ಜೋಪಾನ ಮಾಡ್ಕೋ, ಅದನ್ನ ಕರೆಕ್ಟಾಗಿ ಅದನ್ನ ಲೀಡ್ ಮಾಡಿ ಕಳಿಸು, ನೀನು ಉದ್ಧಾರ ಆಗ್ತೀಯ ಅಂತ ಹೇಳ್ತಾರೆ. ಪಶುಂಶ್ಚ ಇಚ್ಛೇಯೇತಿ ಪ್ರಾಪ್ತಿಮಿಚ್ಛಾಂ ಕೃತ್ವಾ ಉಪಾಯಾನುಷ್ಠಾನೇನ ಅಥ ಇಚ್ಛತೆ. ಪುತ್ರಾಂಶ್ಚ ಪಶೂಂಶ್ಚ ಇಚ್ಛೇಯ ಇತಿ ಪ್ರಾಪಿಚ್ಛಾಂ ಕೃತ್ವಾ ಪ್ರಾಪ್ತ್ಯುಪಾಯಾನುಷ್ಠೇನ ಅಥ ಇಚ್ಛೆ. ತುಂಬಾ ದಿವಸ ಅದು ಮಕ್ಕಳಾಗಿರ್ಲಿಲ್ಲ, ತುಂಬಾ ದಿವಸ ಅದು ಸಂಪತ್ತು ಬರಲಿಲ್ಲ ಅಂತ ಆದಾಗ
ಹೇಗಾದ್ರೂ ಮಕ್ಕಳನ್ನ ಪಡ್ಕೋಬೇಕು, ಐಶ್ವರ್ಯ ಪಡ್ಕೋಬೇಕು ಅಂತ ಹೇಳಿ ಅದಕ್ಕಾಗಿ ಜಪವನ್ನು ಹೋಮವನ್ನು ಇತ್ಯಾದಿಗಳನ್ನು ಮಾಡ್ತಾನೆ. ಮಕ್ಕಳನ್ನ ಪಡ್ಕೋಬೇಕು, ಐಶ್ವರ್ಯ ಪಡ್ಕೋಬೇಕು ಅಂಥೇಳಿ ಈ ರೀತಿ ಇಷ್ಟವನ್ನು ಪಟ್ಟು ಆ ಇಷ್ಟಪಟ್ಟ ಮೇಲೆ ಅದು ಆತನ ಈ ಪ್ರಯತ್ನ ಆಗದೇ ಇದ್ದಾಗ ಬೇರೆ ಬೇರೆ ಉಪಾಯಗಳನ್ನೆಲ್ಲ ಅವಲಂಬಿಸ್ಕೊಂಡು ಅದಕ್ಕೆ ಜಪ ಹೋಮ ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ. ಮಾಡ್ತಾರೆ. ಮನುಷ್ಯ ಮುಂಚೆ ಬಯಕೆ ಆದ್ಮೇಲೆ ಅದನ್ನ ವಾಗೇಂದ್ರಿಯಿಂದ ವ್ಯಾಪಾರ ಮಾಡ್ತಾನೆ, ಆಮೇಲೆ ಕೃತಿಯಲ್ಲಿ ತಗೊಂಡ್ಬರ್ತಾನೆ. ಪುತ್ರಾದೀನ್ ಪ್ರಾಪ್ನೋತಿ ಇತ್ಯರ್ಥಃ. ಪುತ್ರಾದೀನ್ ಪ್ರಾಪ್ನೋತಿ ಇತ್ಯರ್ಥಃ. ಮಕ್ಕಳೇ ಮುಂತಾದವು ನಾನು ಪಡ್ಕೊಳ್ತಾನೆ. ತಥಾ ಯಮಂಚ ಲೋಕಂ ಅಮುಂಚ ಉಪಾಯೇನ ಇಚ್ಛೇಯೇತಿ. ತಥಾ ಯಮಂಚ ಲೋಕಂ ಅಮುಂಚ ಉಪಾಯೇನ ಇಚ್ಛೇಯ ಇತಿ. ತತ್ಪ್ರಾಪ್ತ್ಯುಪಾಯಾನುಷ್ಠಾಯೇನ ಅಥ ಇಚ್ಛತೆ ಪ್ರಾಪ್ನೋತಿ. ತತ್ಪ್ರಾಪ್ತ್ಯುಪಾಯಾನುಷ್ಠೇನ ಇಚ್ಛತೆ ಪ್ರಾಪ್ನೋತಿ. ಹಾಗೆ ಮತ್ತೆ ನಾನು ಈ ಲೋಕದಲ್ಲಿ ಹುಟ್ಟೋನಾಗ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಪತ್ತಿ ಕರ್ಮ ಮಾಡಿ ಮಗನಿಗೆ ಎಲ್ಲವನ್ನು ಒಪ್ಪಿಸಿ ತಾನು ಪುಣ್ಯ ಪಾಪಗಳಲ್ಲಿ ಮಿಶ್ರಿತವಾದವನಾದರೆ ಮತ್ತೆ ಅವನು ವೃಷ್ಟಿ ರೂಪದಿಂದ ಬಂದು ಈ ಲೋಕದಲ್ಲಿ ಮೊಮ್ಮಗನಾಗಿಯೋ ಮರಿಮಗನಾಗಿಯೋ ಅವನಿಗೆ ಮಗ ಅವನಿಂದ ಹುಟ್ಟು ಬಿಡ್ಬೋದು. ಅವು ಆಗುತ್ತೆ. ಶಾಸ್ತ್ರ ಅದಕ್ಕೂ ಅವಕಾಶ ಕೊಡ್ತಾರೆ. ಅವನೇ ಬರ್ತಾನೆ ಅಂತ ಎಷ್ಟೋ ಕಡೆಯಲ್ಲಿ ಹೇಳ್ತಾರೆ. ಬರ್ಬೋದು, ಬೇರೆ ಕಡೆಗೂ ಹೋಗ್ಬೋದು. ಬೇರೆ ಕಡೆ ಹೋದ್ರೆ ಈ ಲೋಕದಲ್ಲಿ ಹುಟ್ಟಿದ್ದಾನೆ, ಅವನ ಆಮೇಲೆ ಹುಟ್ಟಬಹುದು. ಇಲ್ಲ ಪರಲೋಕಕ್ಕೆ ಹೋಗ್ತೀನಿ, ಪಿತೃಲೋಕಕ್ಕೆ ಹೋಗ್ತೀನಿ, ಇನ್ನೊಂದು ಲೋಕಕ್ಕೆ ಹೋಗ್ತೀನಿ ಅಂದ್ಕೊಂಡು ಅದೇ ತಕ್ಕಂಥ ಕರ್ಮೋಪಾಸನೆ ಮಾಡಿ ಆ ಲೋಕಕ್ಕೆ ಹೋಗ್ತಾನೆ. ಎಲ್ಲ ಮನಸ್ಸಿಂದು ಅಂತ ಹೇಳಬೇಕು ಅಷ್ಟೇ. ಮನೋಹಿ ಆತ್ಮ. ಮನೋಹಿ ಆತ್ಮ. ಇವಾಗಿ ನಾನು ಅನ್ನೋದು ಮನಸ್ಸು ಸರಿ ಇದ್ದೆ, ನಾನು ಸರಿ ಇದ್ದೆ. ಹೋಯ್ತು, ನಾನು ಹೋದೆ. ನಾನು ಅಂದ ಮನಸ್ಸಿಗೆ ಹೆಸರು. ನಾನೇ ಮನಸ್ಸು, ಮನಸ್ಸೇ ನಾನು ಮನಸ್ಸು ಅಂತನಲ್ಲ, ಮನಸ್ಸಿನಲ್ಲಿ ಅಭಿಮಾನ ಪಡ್ಕೊಂಡು ನಾನಾಗಿರ್ತೀನಿ ಅಷ್ಟೇ. ಮನಸ್ಸೇ ಆತ್ಮ ಆಗಿದೆ ಅಂತ. ಆತ್ಮನಃ ಕರ್ತೃತ್ವ ಭೋಕ್ತೃತ್ವಂಚ ಆತ್ಮನಃ ಕರ್ತೃತ್ವಂ ಭೋಕ್ತೃತ್ವಂಚ ಸತಿ ಮನಸಿ ನಾನ್ಯಥಾ ಇತಿ ಮನೋಹ್ಯಾತ್ಮ ಇತ್ಯುಚ್ಯತೆ. ತನಗೆ ಮಾಡೋದು ಅನುಭವಿಸೋದು ಅನ್ನೋದು ಎರಡೂ ಕೂಡ ಮನಸ್ಸಿದ್ದಾಗ ಆಗತ್ತೆ, ಮನಸ್ಸಿಲ್ಲದೆ ಇದ್ದಾಗ ಆಗೋದಿಲ್ಲ. ಆದ್ದರಿಂದ ಮನಸ್ಸೇ ಆತ್ಮ ಅಂತ ಈ ರೀತಿ ಹೇಳ್ತಾ ಇದೆ. ಮನಸ್ಸೇ ಇದೆಲ್ಲಕ್ಕೂ ಮಾಡೋದು, ಅನುಭವಿಸೋದು, ತಿಳ್ಕೊಳ್ಳೋದು. ಆಟೋ ರಿಕ್ಷಾಗೆ 3 ಚಕ್ರನ ಈ ಮನಸ್ಸಿಗೆ ಕರ್ತೃತ್ವ, ಮುಂಚೆ ಜ್ಞಾತೃತ್ವ, ಆಮೇಲೆ ಕರ್ತೃತ್ವ, ಆಮೇಲೆ ಭೋಕ್ತೃತ್ವ. ತಿಳ್ಕೊಳ್ತಾನೆ, ಮಾಡ್ತಾನೆ, ಅನುಭವಿಸ್ತಾನೆ. ಕರ್ತೃತ್ವ, ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ ಅನ್ನುವಂಥ 3 ಕಾಲ ಮೇಲೆ ಜೀವಪ್ಪ ತನ್ನ ಜೀವನ ವ್ಯವಹಾರವನ್ನು ನಡೆಸ್ತಾ ಹೋಗ್ತಾರೆ. ಅದರಿಂದ ಮನಸ್ಸೇ ಎಲ್ಲಕ್ಕೂ ಕಾರಣ. ಆತ್ಮನ ಅದರ ಮನೋಹಿ ಲೋಕ ಲೋಕ್ಯತೆ ಭುಜ್ಯತೆ. ಕಾಣೋದೆಲ್ಲ ಮನಸ್ಸಿಗೆ, ಎಲ್ಲ ಇರೋದು ಮನಸ್ಸಲ್ಲೇ. ಮನಸ್ಸೇ ಲೋಕ ಅಂದ್ರೆ ಇವು ಯಾರಿಗೆ ಹುಚ್ಚಿಡಿತೋ, ಯಾರು ಕೋಮಾಗ ಹೋದ್ರೋ ಅವ್ರ ಲೋಕದಲ್ಲಿ ಇದ್ರು ಇಲ್ಲ ಅಂತ ಅರ್ಥ. ಅವ್ರಿಗೆ ಈ ಲೋಕ ಏನು ಪ್ರಯೋಜನ ಇಲ್ಲ. ಮನಸ್ಸು ಹಾಳ ಹೋಯ್ತು ಅಂದ್ರೆ ಏನು ಈ ಲೋಕದ ಏನು ಸುಖ ಇಲ್ಲ. ಮನಸ್ಸು ಇದಾಗಿದ್ದು ಸತ್ತೋಯ್ತು, ನಿಂತೋಗ್ಬಿಡ್ತು, ಆಕ್ಟಿವೇಟ್ ಆಗಲಿಲ್ಲ ಅಂದರೂ ಈ ಲೋಕ ಏನೂ ಇಲ್ಲ. ಮನಸ್ಸು ಚೆನ್ನಾಗಿದ್ರೆ ನೆಂಟರು ಇಷ್ಟರು ಮಕ್ಕಳು ಮನೆ ಮಠ ಎಲ್ಲ ಲೋಕ ವ್ಯವಹಾರ ಭೋಗವೆಲ್ಲ ಉಂಟು. ಮನಸ್ಸೇನಾದ್ರು ಕೈ ಕೊಟ್ಬಿಡ್ತದೆ ಅಂದ್ರೆ ಕಥೆ ಮುಗೀತು. ಕೆಲವು ಕರ್ಮ ಫಲವಾಗಿ ಹುಚ್ಚಿಡಿದು ಬಿಡುತ್ತೆ. ನಮ್ಮ ಆಮೇಲೆ ಮುಂದೆ ದೀಕ್ಷಿತ ಹೆಂಡತಿಗೆ ಹುಚ್ಚಿಡಿದು ಬಿಡ್ತು ಮಧ್ಯ ವಯಸ್ಸಲ್ಲಿ. ಇದ್ದಕ್ಕಿದ್ದಾಗೆ ದೀಕ್ಷಿತರು ಯಜಮಾನ ಯಜ್ಞಯಾಗ ಮಾಡ್ತಾ ಇರುವಂಥ ಯಜಮಾನರ ಪತ್ನಿಗೆ ಮಧ್ಯಕಾಲದ ಏನೋ ಹುಚ್ಚಿಡ್ಬಿಡ್ತು. ಅಯ್ಯೋ, ಅದಕ್ಕೆ ವರ್ಷಗಟ್ಟಲೆ ಟ್ರೀಟ್ಮೆಂಟ್ ಮಾಡಿ ಕೊನೆಗೆ ಸರಿ ಆಯ್ತಂತೆ. ಭಾರಿ ಕಷ್ಟಪಟ್ಬಿಟ್ರು. ವರ್ಷಗಟ್ಟಲೆ ಟೈಮ್ ತಗೊಂಡ್ಬಿಡ್ತು ಟ್ರೀಟ್ಮೆಂಟ್ ಅಲ್ಲಿ. ಅದೇನಾಯ್ತೋ ಗೊತ್ತಿಲ್ಲ. ಅದು ಆ ಮಧ್ಯಕಾಲದಲ್ಲಿ ಯಾವ ಕರ್ಮ ಫಲ ಏನು ಕಾಡ್ತಾ ಗೊತ್ತಿಲ್ಲ. ಕಷ್ಟ ಹುಚ್ಚಿಡ್ಬಿಟ್ರೆ ಇವಾಗ ಅವ್ರಿಗೂ ಕಷ್ಟ, ಅವ್ರ ಮನೆ ಇರೋರಿಗೂ ಕಷ್ಟ. ಅದೇನಾಗತ್ತಪ್ಪ ಹುಚ್ಚಿಡಿದ್ರೆ ಅಲ್ವಾ? ಅಯ್ಯೋ, ಅದಕ್ಕೆ ಟ್ರೀಟ್ಮೆಂಟ್ ಇದೆಯಾ? ಏನು ಇಲ್ಲ ಅನ್ಸುತ್ತೆ. ಇದೆ ಟ್ರೀಟ್ಮೆಂಟ್ ಇದೆ. ಅದರಲ್ಲಿ ಇವು ಡಾಕ್ಟರ್ಗಳು ಅದಕ್ಕೇನೋ ಮುಂಚೆ ಒಂದಷ್ಟು ದಿವಸ ಮರೆಯೋ ಹಾಗೆ ಮಾತ್ರೆ ಕೊಡ್ತಾರೆ. ಅದ್ಯಾವುದೋ ಒಂದು ಆಘಾತ ಆಗಿರುತ್ತಲ್ಲ, ಆ ಆಘಾತದಿಂದ ಮನಸ್ಸು ನಲ್ದು ಹೋಗ್ಬಿಟ್ಟು ಇದಾಗಿರುತ್ತೆ. ಅದಕ್ಕೆ ನಿದ್ದೆ ಬರೆಸೋದು, ಆ ಡೈವರ್ಟ್ ಮಾಡೋದು, ಇದು ಮಾಡಿ ಸ್ವಲ್ಪ ದಿವಸ ಮರೆಸ್ಬೇಕು. ಅದನ್ನ ಟ್ರೀಟ್ಮೆಂಟ್ ಮಾಡ್ತಾರೆ. ಆದ್ರೆ ಸ್ವಲ್ಪ ಆಲ್ಮೋಸ್ಟ್ ಹತ್ತತ್ರ ಬರ್ತಾರೆ. ಅಂದ್ರೆ ಪೂರ್ತಿ ನಾರ್ಮಲ್ ಆಗ್ತಾರೆ ಅಂತ ಹೇಳಕ್ಕಾಗಲ್ಲ. ಕೆಲವು ಜನ ಆಗ್ತಾರೆ, ಕೆಲವು ಜನ ಹತ್ತತ್ರಕ್ಕೆ ಬರ್ತಾರೆ, ಪರವಾಗಿಲ್ಲ. ಇನ್ನು ಯಾವುದೋ ಟೈಮ್ ಹೊತ್ತು ಎದ್ಕೊಂಡ್ಬಿಡ್ತಾರೆ. ಅವ್ರಿಗೆ ಏನೋ ವಿಚಿತ್ರ ಮಾಡೋ ಶುರು ಮಾಡ್ಬಿಡ್ತಾರೆ. ಇದ್ದಕ್ಕಿದ್ದಾಗೆ ಕಿಚ್ಕೊಂಡ್ಬಿಡ್ತಾರೆ, ಅಳಬಿಡ್ತಾರೆ, ನಗೋಗ್ಬಿಡ್ತಾರೆ, ವಿಚಿತ್ರ ಬಿಡ್ತಾರೆ, ಬಟ್ಟೆ ಎಲ್ಲ ಬಿಚ್ಚಿಬಿಡ್ತಾರೆ. ಏನು ಅವ್ರಿಗೆ ಅವನು ಗೊತ್ತೇ ಆಗೋದಿಲ್ಲ, ಮೈ ಮೇಲೆ ಅರಿವೇ ಇರಲ್ಲ, ವಿಚಿತ್ರ ಮಾಡ್ಬಿಡ್ತಾರೆ.
ಕಷ್ಟ. ಈ ಹುಚ್ಚ ಜೊತೆಯಲ್ಲಿ ವ್ಯವಹಾರ ಮಾಡೋದು, ಜೊತೆ ಇರೋದಿದೆಯಲ್ಲ ಯಪ್ಪ. ನಾವು ಹುಚ್ಚ ಅನ್ಕೋತೀವಿ, ಅದೇನು ಹುಚ್ಚ ಅಲ್ವೇನೋ, ಅದೇನೋ ಅವ್ರದ್ದು ಇನ್ನ ದೇವ್ರ ನಾವು ಲೋಕದ ವ್ಯವಹಾರ ನಾವುಗಳ ಸರಿಯಾಗಿದ್ದೀವಿ, ನಾವು ವಿಕೃತವಾಗಿದೆ ಹುಚ್ಚ ನಾವು ಹೊರತು ತತ್ವಜ್ಞಾನ ದೃಷ್ಟಿ ನಾವೆಲ್ಲರೂ ಹುಚ್ಚರೇ, ಆ ವಿಷಯ ಬೇರೆ. ಮನೆ ಮಠ ನಾನು ನಂದು ಅಂದ್ಕೊಳ್ಳೋದು, ಹೆಂಡತಿ ಮಕ್ಕಳು ನಂದು ಅಂದ್ಕೊಳ್ಳೋದು ಹುಚ್ಚ, ಆ ವಿಷಯ ಬೇರೆ. ಇಲ್ಲಿ ವ್ಯವಹಾರದಲ್ಲಿ ಒಬ್ಬರು ಸರಿಯಾಗಿ ಮಾತಾಡ್ಸೋದು, ಸರಿಯಾಗಿ ಉತ್ಸಾಹ ಕೊಡೋದು, ಸರಿಯಾಗಿ ನಡ್ಕೊಳ್ಳೋದಲ್ಲ ಮನುಷ್ಯ ಸರಿಯಾಗಿದ್ದಾನೆ ಅಂತ. ಏನೇನೋ ಹೇಳಲಿಕ್ಕೆ ಏನೇನೋ ಉತ್ಸಾಹ ಕೊಡ್ತಾನೆ, ಹೇಗೇಗೋ ನಡ್ಕೊಳ್ತಾನೆ, ಹೆಂಗೋ ಮಾಡ್ತಾನೆ ಅಂದ್ರೆ ಅಯ್ಯೋ ಮಾರಾಯ ಅವನ ಜೊತೆ ವ್ಯವಹಾರ ಮಾಡೋಕ್ಕಾಗಲ್ಲ ಹುಚ್ಚ ಅಂತ. ನಳಿನಿ ಅಂತ ಒಬ್ರು ಇದ್ದು, ಡಾಕ್ಟರ್ ಲಕ್ಷ್ಮೀನಾರಾಯಣ ಹೆಂಡತಿ. ಅಯ್ಯೋ ಅವರಂತೂ ಮನೆ ಬಿಟ್ಟು ಮನೆಗೆ ಬರ್ತಿಲ್ಲ, ಗೊತ್ತೇ ಆಗ್ತಿಲ್ಲ ಮನೆಗೆ ಅವ್ರಿಗೆ. ಆಮೇಲೆ ನೀವು ಬಂದು ಮಾತಾಡ್ತಿದ್ದೆ, ನಿಮ್ಮಂತ ಮಾತಾಡ್ಬಿಟ್ಟು ಯಾವಾಗ ಬಂದ್ರಿ ಎಂತ, ಮತ್ತೆ ನೀವು ಬಂದು ಮಾತಾಡಿ ಎಲ್ಲ ಮಾಡಿರ್ತಾರೆ. ಇನ್ನು 10 ನಿಮಿಷಕ್ಕೆ ನೀವು ಯಾವಾಗ ಬಂದ್ರಿ, ನೀವು ಯಾಕೆ ಇಲ್ಲಿ ಹೋಗಿದ್ರಿ, ನೀವೆಲ್ಲ ಹೋಗಿದ್ದಂತ, ನಿಮ್ಗೆ ತುಂಬಾ ಹುಷಾರಿಲ್ವಂತ ಏನೋ ಹೇಳ್ಬಿಡ್ತಾರೆ. ನಿಮ್ಗೆ ಆರಾಮಾಗಿರ್ತಿಲ್ಲ, ನಿಮ್ಗೆ ತುಂಬಾ ಸೀರಿಯಸ್ ಆಗಿತ್ತಂತೆ, ನೀವು ಹಾಗಿದ್ದಂತ, ನಿಮ್ ತಂದೆ ಹೋಗ್ಬಿಟ್ರಂತೆ, ನನ್ನ ತಂದೆ ಹೋಗೇ ಇರಲ್ಲ, ಏನೋ ಕೇಳ್ಬಿಡ್ತಾರೆ. ಓ ಇದು ಸರಿ ಇಲ್ಲ ತಲೆ ಅಂತ. ಏನ್ ಮಾಡಕ್ಕಾಗಲ್ಲ, ಅದು ಪಾಪದ ಫಲ, ಅದು ಏನು ಮಾಡಕ್ಕಾಗಲ್ಲ. ಯಾವುದೋ ಪಾಪ ಕರ್ಮ ಕಾಡುತ್ತೆ. ಮನೋಹಿ ಲೋಕ, ಎಲ್ಲ ಲೋಕ್ಯತೆಯ ಭೋಗವೆಲ್ಲ ಮನಸ್ಸೇ. ಮನಸ್ಸಿಗೆ ಸರಿಯಾಗಿದ್ದರೆ ಭೋಗ, ಮನಸ್ಸು ಹಾಳಾಗುತ್ತೆ ಅಂದ್ರೆ ಯಾವ ಭೋಗವೂ ಇಲ್ಲ. ಸತ್ಯೈವ ಮನಸಿ ಲೋಕೋ ಭವತಿ ತತ್ಪ್ರಾಪ್ತ್ಯುಪಾಯ ಅನುಷ್ಠಾನಂಚ ಇತಿ ಮನೋಹಿ ಲೋಕಃ ಯಸ್ಮಾತ್. ಸತ್ಯೇವ ಹಿ ಮನಸಿ ಲೋಕೋ ಭವತಿ ತತ್ಪ್ರಾಪ್ತ್ಯುಪಾಯಾನುಷ್ಠಾನಂಚ ಇತಿ ಮನೋಹಿ ಲೋಕಃ ಯಸ್ಮಾತ್. ತಸ್ಮಾನ್ ಮನೋಹಿ ಬ್ರಹ್ಮ. ತಸ್ಮಾನ್ ಮನೋಹಿ ಬ್ರಹ್ಮ. ಮನಸ್ಸಿದ್ದಾಗಲೇನೆಯೇ ಲೋಕವು, ಪ್ರಪಂಚವು, ಭೋಗವು, ವ್ಯವಹಾರವು ಎಲ್ಲ ಆಗತ್ತೆ. ಎಲ್ಲ ಆನಂದ ಆಗ್ಬೇಕದು. ಒಂದು ಜಿಲೇಬಿ ತಿಂದ್ರೆ, ಸಿನಿಮಾ ನೋಡಿದ್ರೆ, ಅದು ಸಂಗೀತ ಕೇಳಿದ್ರೆ, ಏನೇ ಆಟ ಆಡಿದ್ರೆ ಒಂದು ಸಂತೋಷ ಆಗ್ಬೇಕಾದ್ರೆ ಮನಸ್ಸು ಸರಿಯಾಗಿರ್ಬೇಕು. ಮನಸ್ಸು ಸರಿ ಇದ್ದೇನೆ ಒಂದು ಆಟ ಆಡಿದ್ರೆ ಖುಷಿ ಆಗತ್ತೆ, ಒಂದು ಸಂಗೀತ ಕೇಳಿದ್ರೆ ಆನಂದ ಆಗತ್ತೆ, ಒಂದು ಫಂಕ್ಷನ್ ಮಾಡಿದ್ರೆ ಖುಷಿ ಆಗೋದು. ಏನೇ ಒಂದು ಫಂಕ್ಷನ್ ಮಾಡಿದ್ರೆ ಆನಂದ ಆಗ್ಬೇಕಾದ್ರೂ ಮನಸ್ಸು ಸರಿಯಾಗಿದ್ರೆ ಆ ಒಂದು ಲೋಕ ಅವ್ರಿಗೆ ಉಂಟು, ಫಲ ಉಂಟು. ಹಾಗಾಗಿ ಅದರ ಪ್ರಾಪ್ತಿ ಉಪಾಯ ಪಡೆಯೋದಕ್ಕೆ ಇರತಕ್ಕ ಉಪಾಯ ಅನುಷ್ಠಾನ ಕೂಡ ಮನಸ್ಸಿದ್ದಾಗಲೇ ನಡೆಯೋದು ಅಂತ. ಆದ್ರಿಂದ ಮನಸ್ಸೇ ಈ ಲೋಕವನ್ನು ನಿಲ್ಲಿಸಿರೋದು. ಮನಸ್ಸಿನಲ್ಲೇ ಲೋಕ ನಿಂತಿದೆ, ಮನಸ್ಸೇ ಲೋಕವಾಗಿದೆ, ಮನಸ್ಸೇ ಇದಕ್ಕೆ ಕಾರಣ ಅಂದ್ರೆ ಮನಸ್ಸು ಬ್ರಹ್ಮ. ಮನಸ್ಸನ್ನು ಬ್ರಹ್ಮ ಬಹಳ ದೊಡ್ಡದು, ಬ್ರಹ್ಮ ಅಪರಿಚ್ಛಿನ್ನ. ಯಾಕಂದ್ರೆ ನಿಮ್ಗೆ ಕಾಶಿ ಅನ್ನೋದು ಗೊತ್ತಾಗೋದಿಲ್ಲೇ ಮನಸ್ಸಲ್ಲಿ, ಅಮೆರಿಕ ಕಾಣೋದಿಲ್ಲೇ ನಿಮ್ಮ ಮನಸ್ಸಲ್ಲೇ. ನೀವು ಇಲ್ಲಿದ್ದೇ ಮನಸ್ಸು ಅಮೆರಿಕ ನೋಡ್ತೀರಾ, ಇಲ್ಲಿದ್ದೇ ಚಂದ್ರಲೋಕ ನೋಡ್ತೀರಾ. ಎಲ್ಲಾ ಲೋಕವು, ಎಲ್ಲಾ ಜಾಗವು, ಎಲ್ಲಾ ಪದಾರ್ಥವು ಮನಸ್ಸಿಗೆ ಗೋಚರ ಆಗೋದು. ಹೊರಗಡೆ ಕಂಡಾಗಲೂ ಮನಸ್ಸನ್ನು ನೋಡಿರುತ್ತೆ. ನಾನು ಅಲ್ಲಿರುವ ಕುರ್ಚಿಯನ್ನು ನೋಡಿದೀನಿ ಅಂದ್ರೆ ಅಲ್ಲಿರುವ ಕುರ್ಚಿಯ ಆಕಾರವಾದ ಮನಸ್ಸನ್ನು ನೋಡ್ತಾ ಇದ್ದೀನಿ ತರ್ಸೇ ಹೊರತು ಕುರ್ಚಿ ಅಲ್ಲಿದೆ ಮನಸ್ಸು ಇಲ್ಲಿದೆ ನೋಡದೆ ತರ್ಸ ಅಲ್ಲ. ಬ್ಯಾಟ್ರಿ ಬೆಳಕು ಹೋಗಿ ನೋಡು ಹಾಗೆ ಮನಸ್ಸು ಇಲ್ಲಿದೆ, ಅಲ್ಲಿ ನೀವಿದ್ದೀರಾ, ಅದನ್ನ ನೋಡದೆ ತರ್ಸ ಅಲ್ಲ. ಅಲ್ಲಿ ನೀವು ಇದ್ದೀರಾ ಅನ್ನೋಷ್ಟು ನನ್ನ ಮನಸ್ಸೇ, ಆ ಮನಸ್ಸನ್ನು ನಾನು ನೋಡ್ತಾ ಇದ್ದೀನಿ. ಆಗ ಮನಸ್ಸು ಬಿಟ್ಟು ಯಾರೂ ಇಲ್ಲ. ಜನರಾಗಲಿ, ಪದಾರ್ಥವಾಗಲಿ, ವಸ್ತು ಕ್ರಿಯೆ ಆಗಲಿ, ವಿಷಯವಾಗಲಿ ಯಾವುದು ಮನಸ್ಸು ಬಿಟ್ಟಿಲ್ಲ ಅಂತ. ಅದರಿಂದ ಎಲ್ಲವೂ ಮನಸ್ಸಾದ್ರಿಂದ ಮನಸ್ಸು ಬ್ರಹ್ಮ ಅಂಥೇಳಿ ಉಪಾಸನೆ ಮಾಡು. ಯಾವಾಗ ಈ ಕಾನ್ಸೆಪ್ಟಲ್ಲೇ ಇದು ಬಿಟ್ರೆ ಮನಸ್ಸಿಗೆ ಭಾರಿ ಒಂದು ವಿಲ್ ಪವರ್ ಬಂದ್ಬಿಡುತ್ತೆ. ಎಷ್ಟು ವಿಲ್ ಪವರ್ ಬರುತ್ತೆ ಅಂದ್ರೆ ಮನೋಬ್ರಹ್ಮೋಪಾಸಕನಿಗೆ ಒಂದು ಹೇಳ್ತಾರೆ ಯೋಗಶಾಸ್ತ್ರದಲ್ಲಿ, ಒಂದು ಬಂಡೆಯನ್ನ ಒಂದು 5 ನಿಮಿಷ ದುರ್ಗುಟ್ಟಿ ನೋಡಿ ಸಿಡ್ದೋಯ್ತು ಅಂತ ಅಂದ್ಬಿಟ್ರೆ ಢಮಾಲ್ ಹೊಡೆದೋಗ್ಬಿಡ್ತಂತೆ. ಬಂಡೆ ಸೀಳೋಗ್ಬಿಡ್ತಂತೆ. ಆಶ್ಚರ್ಯ ನೋಡಿ. ಇಲ್ಲಿರ್ತಾನೆ ಇವನು, ಆ ಮನೋವೇಗದ ಶಕ್ತಿಯಿಂದ ಬಿಟ್ಟ ಅಂದ್ರೆ ಡೈನಾಮಿಟ್ ಹೊಡೆದಂಗೆ ಬಂಡೆ ಹೊಡೆದು ಬಿಡ್ತಾನಂತೆ. ಅಷ್ಟು ಶಕ್ತಿ ಇರುತ್ತಂತೆ ಇದರಲ್ಲಿ ಮನೋಬ್ರಹ್ಮೋಪಾಸಕರಿಗೆ. ಹಾಗಾಗಿ ಮನೋಬ್ರಹ್ಮ ಉಪಾಸನೆ ಮಾಡು, ಬಹಳ ದೊಡ್ಡದು. ಎಲ್ಲ ಇಷ್ಟಾರ್ಥವೂ ಈಡೇರುತ್ತೆ ಕಣಯ್ಯ ಅಂತ ಹೇಳಿ. ಯಥೇವಂ ತಸ್ಮಾನ್ ಮನೋಪಾಸ್ವ ಇತಿ. ಹೀಗಿರೋದ್ರಿಂದ ಎಲ್ಲವೂ ಮನಸ್ಸಲ್ಲೇ ನಿಂತಿದೆ, ಮನಸ್ಸೇ ಆಗಿದೆ, ಮನಸ್ಸೇ ಅದರ ತಿರುಳು ಅಂತ ಆಗಿರೋದ್ರಿಂದ ಮನಸ್ಸನ್ನು ಬ್ರಹ್ಮ ಅಂತ ಉಪಾಸನೆ ಮಾಡಯ್ಯ ಅಂತಂದು. ಇದಕ್ಕೆ ಏನಾಗತ್ತೆ ಮನೋಬ್ರಹ್ಮೋಪಾಸನೆ ಮಾಡಿದ್ರೆ ಅಂತಂದ್ರೆ, ಸಯೋ ಮನೋಬ್ರಹ್ಮೇತ್ಯುಪಾಸ್ತೆ ಯಾವನ್ ಮನಸೋ ಗತಂ ಯಥಾ ಕಾಮಚಾರೋ ಭವತಿ ಯೋ ಮನೋಬ್ರಹ್ಮೇತ್ಯುಪಾಸ್ತೆ ಅಸ್ತಿ ಭಗವೋ ಮನಸೋ ಭೂಯ ಇತಿ ಮನಸೋ ವಾವ ಭೂಯೋಸ್ತೀತಿ ಮೇ ಭಗವಾನ್ ಬ್ರವೀತ್ವಿತಿ ಯೋ ಮನೋ ಬ್ರಹ್ಮೇತ್ಯುಪಾಸ್ತೆ
यावन्मनसो गतं तत्रास्य गता कामचारो भवति यो मनो ब्रह्मेत्युपास्ते अस्ति भगवो मनसो भूय इति मनसो वावभूयोऽस्तीति तन्मे भगवान् ब्रवीत्विति यः मनः कः यः मनः ब्रह्म इति उपास्ते यावत् मनसः गतं तत्र अस्य यथा कामचारः भवति यः मनः ब्रह्म इति मनः ब्रह्म इति उपास्ते अस्ति भगवः मनसः भूयः इति मनसः वाव भूयः अस्ति इति तत् मे भगवान् ब्रवीतु इति ಮನೋವಿಚಾರ ಹೋದಾಗಲೇ ಮನಸ್ಸು ಸರಿ ಇಲ್ಲ. ಏನಮ್ಮ ಇದು? ಮನೋಬ್ರಹ್ಮ ವಿಚಾರ ಹೋದಾಗಲೇ ಮನಸ್ಸು ಸರಿ ಇಲ್ಲ ಇದೆ ಅಂತ ಮನೋಬ್ರಹ್ಮ ವಿಚಾರ ಹೇಳ್ತಾನೆ ಅವನು. ಯಾವಾತನು ಈ ಮನಸ್ಸನ್ನ ಬ್ರಹ್ಮವೆಂಬುದಾಗಿ ಉಪಾಸನೆ ಮಾಡುತ್ತಾನೋ ಆ ಉಪಾಸಕನು ಯಥಾ ಕಾಮಚಾರಿ ಆಗ್ತಾನೆ. ನೀವು ರೂಮಲ್ಲಿ ಯಾರು ಇಲ್ಲ ಬಾಗಿಲು ಹಾಕೊಂಡು ಕೂತು ಏನೋ ಓದ್ತಾ ಇದ್ರೆ ರೂಮಿಗೆ ಇಳಿದು ಬಿಡ್ತಾನೆ ಅವನು. ಹೆಂಗ್ ಬಂದ ನಿಮ್ಗೆ ಯೋಚನೆ ಮಾಡೋಕ್ಕೆ ಆಗಲ್ಲ. ರೂಮ್ ಬಂದ್ಬಿಟ್ಟು ನಿಮ್ಮ ಹತ್ರ ಮಾತಾಡ್ಬಿಡ್ತಾನೆ. ಅವು ವಾಯು ರೂಪದಿಂದ ಕಿಟಕಿ ರೂಪದಿಂದ ಗಾಳಿ ರೂಪದಿಂದ ಬಂದ್ಬಿಡ್ತಾನೆ. ನೀವು ಯಾರು ಬರೋ ಹಾಗಿಲ್ಲ ಬಾಗಿಲು ಹಾಕೊಂಡು ಕಿಟಕಿ ಹಾಕೊಂಡು ಅಗ್ನಿ ಹಾಕೊಂಡು ಬೋಟ್ ಹಾಕೊಂಡು ಒಳಗೆ ಕೂತಿದ್ರೆ ಅಲ್ಲಿ ಇಳಿದು ಬಿಡ್ತಾನೆ. ಅಲ್ಲಿ ಮತ್ತೆ ಮಾತಾಡ್ಸಕ್ಕೆ ಅಂಥ ಶಕ್ತಿ ಇದೆ ಅವನಿಗೆ. ಎಲ್ಲಿ ಆ ಸುಲಭಾನಾಮ ಬ್ರಹ್ಮವಾದಿನಿ ಅಂತಿದ್ದಲ್ಲ, ಆ ಸುಲಭ ಅನ್ನುವಂಥ ಬ್ರಹ್ಮವಾದಿನಿಗೆ ಜನಕರೊಡನೆ ವೇದಾಂತ ಚರ್ಚೆ ಮಾಡಬೇಕು ಬಹಳ ಆಸೆ ಆಯಿತು. ಆದರೆ ಆ ದ್ವಾರಪಾಲಕರು ಬಿಡ್ತಿರ್ಲಿಲ್ಲ. ಹೆಂಗಸರಿಗೆಲ್ಲ ರಾಜ ಹಂಗೆಲ್ಲ ಬಿಡೋಕ್ಕಾಗಲ್ಲ, ಬರಬೇಡ ಹಾಗೆ ಹೇಗೆ ಅಂತ. ಪಾಪ 2-3 ಸಲ ಟ್ರೈ ಮಾಡಿದ್ರು ಬಿಡ್ಲಿಲ್ಲ. ಅವಳು ಯೋಗಿನಿ ಆಗಿದ್ಲು, ಅವಳು ಕೆಲಸ ಮಾಡಿದ್ಲು. ಯೋಗ ಶಕ್ತಿಯಿಂದ ಹೋಗ್ಬಿಟ್ಟು ಸೀದಾ ಮನಸ್ಸು ಪ್ರವೇಶ ಮಾಡಿಬಿಟ್ರು, ಜನಕನ ಒಳಗೆ ಹೋಗ್ಬಿಟ್ರು. ಕೇಳಿದ್ರು ಗುರುಗಳೇ, ಈ ಒಂದು ಈ ರವಿ ಬೆಳಗೆರೆ ಚಿಕ್ಕಪ್ಪ ಒಬ್ರು ಇದ್ರು ನೋಡಿ, ಅವರು ಒಂದು ಮುಕುಂದೂರು ಸ್ವಾಮಿಗಳು ಅಂತ ಇತ್ತೀಚೆಗೆ ಮುಕುಂದ ಸ್ವಾಮಿ ಕೇಳಿದ್ವಿ. ಯೋಗ್ಯಾಗೆ ಎಲ್ಲ ಇದೆ ಅಂತ ಅವ್ರು ಇದೇ ತರ ಇದ್ರಂತೆ. ನೀವ್ ಹೇಳ್ದಂಗೆ ಅವ್ರಿಗೆ ಕಾಲ್ ಫ್ರಾಕ್ಚರ್ ಆಯ್ತು ಅಂತ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರೆ ಎಲ್ಲಾ ಲಾಕ್ ಮಾಡಿದ್ರೆ ಅವ್ರ ಇರ್ತಾನೆ ಇರ್ಲಿಲ್ವಂತೆ. ಅಲ್ಲಿ ಹೆಂಗೋ ಹೋಗ್ಬಿಟ್ಟಿರೋರಂತೆ. ಅದು ಇತ್ತೀಚಿಂದು. ಈ ಜನಕ ಅವ್ರದ್ದೆಲ್ಲ 1000 ವರ್ಷ ಆದ್ರೆ ಇವ್ರು ಅವ್ರು ನೋಡಿರೋದು, ಅವ್ರ ಜೊತೆಗೆ ಅವ್ರು ಇದ್ದಿದ್ದು. ಅಲ್ಲಮ್ಮ, ನಾವು ಹೋಗ್ತಾನೆ ಇದೀವಿ ಅಮ್ಮ, ನಾವು ಎಲ್ಲಾ ಕಡೆಗೂ ಹೋಗ್ತಾನೆ ಇದೀವಿ. ನಾವೇನ್ ಅನ್ಕೊಂಡಿದ್ವಿ ದೇಹ ಅಷ್ಟೇ ನಾನು ಅನ್ಕೊಂಡು ಹೋಗ್ತಾ ಇಲ್ಲ, ಭ್ರಾಂತ ಆಗಿದೆಯೇ ಹೊರತು ವಾಸ್ತವವಾಗಿ ನಾವು ಎಲ್ಲಾ ಕಡೆಗೂ ಹೋಗ್ತಾ ಇರೋರೆ ಹೋಗಿರೋರೆ. ಅವ್ರ ದೇಹ ಸಮೇತನೇ ಹೋಗ್ತಾ ಇರಲ್ಲ. ಅದೊಂದು ಯೋಗ ವಿಶೇಷತೆ ಇರ್ಬೋದು. ಆದ್ರೆ ನೀವು ಕಾಶಿ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಕಾಶಿಯಲ್ಲೇ ಬಜಾರ್ ಓಡಾಡ್ತಾ ಮುಳುಗ್ಬಿಡಿ. ಜೊತೆಗೆ ನೀವು ಕಾಶಿಯಲ್ಲೇ ಇರ್ತೀರಾ. ಆವಾಗ ನೀವು ಕಾಶಿ ಆಗಿರ್ತೀರಾ. ನಮ್ಗೆ ಏನ ದೇಹ ಇಲ್ಲಿದೆ, ಕಾಶಿ ಮನಸ್ಸಿದೆ ಅಂತ ಅನ್ಕೊಂಡಿರ್ತೀರ. ಎರಡು ಮಾಡ್ಕೊತೀರಾ. ದೇಹ ಆಗಲಿ ಇಂದ್ರಿಯ ಆಗಲಿ ಮನಸ್ಸಿಗೆ ಬೇರೆ ಇಲ್ಲ ಅಂತ ಹೇಳಿ ಮನೋಬ್ರಹ್ಮೋಪಾಸನೆ ಮಾಡಿ ಎಲ್ಲ ಮನಸ್ಸೇ ಅಂತ ಮಾಡಿದ್ರೆ ಮನಸ್ಸಿಗೆ ಆ ಶಕ್ತಿ ಬಂದು ನೀವು ಎಲ್ಲಾ ಜಾಗದೂ ದೇಹ ತಗೊಂಡ್ಬಿಡ್ತೀರಾ. ನೀವು ಇವಾಗ ಇಲ್ಲೇ ಇದ್ದು ಒಟ್ಟಿಗೆ 4 ಶರೀರ ಬಂದ್ಬಿಡುತ್ತೆ. ಎಲ್ಲ ಒಂದ್ ಶರೀರದಲ್ಲಿ ಅಡಿಗೆ ಮಾಡೋದು, ಒಂದ್ ಶರೀರದಲ್ಲಿ ಆಫೀಸ್ ಕೆಲಸ ಮಾಡೋದು, ಒಂದ್ ಶರೀರದಲ್ಲಿ ವೇದಾಂತ ಪಾಠಕ್ಕೆ ಅಟೆಂಡ್ ಮಾಡೋದು, ಒಂದ್ ಶರೀರದಲ್ಲಿ ನೀನು ಬಜಾರ್ ಹೋಗ್ಬಿಟ್ಟು ಸಾಮಾನು ತರಕಾರಿ ತರೋದು ಎಲ್ಲ ಮಾಡಬಹುದು. ಅಂಥ ಶಕ್ತಿ ಬಂದ್ಬಿಡುತ್ತೆ ಮನೋಬ್ರಹ್ಮೋಪಾಸಕನಿಗೆ. ಒಟ್ಟಿಗೆ ಅನೇಕ ಶರೀರದ ಯೋಗ, ಅಂತರ್ಧಾನಾದಿ ಯೋಗ, ಬೇರೆ ಇದೆಲ್ಲ ಆಗೋದು, ಅನುಗ್ರಹ ಮಾಡೋದು, ಅನೇಕ ಶಕ್ತಿ ಬಂದ್ಬಿಡುತ್ತೆ ಮನೋಬ್ರಹ್ಮೋಪಾಸಕನಿಗೆ. ಕಾಮಚಾರ, ಸ್ವೇಚ್ಛಾಚಾರ, ಹೆಂಗ್ ಬೇಕಾದಂಗೆ ಎಲ್ಲಿ ಬೇಕಾದ್ರೂ ಓಡಾಡ್ತಾನೆ. ಇಂಥ ಜಾಗಕ್ಕೆ ಹೋಗಕ್ಕಾಗಲ್ಲ ಅಂತ ಇಲ್ಲ. ಯಾರನ್ನ ಬೇಕಾದ್ರೂ ಕಂಟ್ರೋಲ್ ಮಾಡ್ಬಿಡ್ತಾನೆ, ಯಾರ ಮನಸ್ಸನ್ನು ಬೇಕಾದ್ರೂ ಕಂಟ್ರೋಲ್ ಮಾಡ್ಬಿಡ್ತಾನೆ ಇಲ್ಲೇ ಕೂತ್ಕೊಂಡು. ಆದ್ರೆ ಅವ್ರು ಹೇಳೋದು ಕಷ್ಟ ಇದೆ ಅಲ್ವಾ? ಅದು ಒಂದು ರೂಮಲ್ಲಿ ಕೂತಿರೋರು ಸಡನ್ ಆಗಿ ಅಲ್ಲಿಂದ ಏನು ಹೋಗಕ್ ದಾರಿ ಇಲ್ದೇ ಇದ್ರು ಹೋಗ್ಬಿಡ್ತಾರೆ. ಹಂಗ ಅಂತರ್ಧಾನ ಬಿಡ್ತಾರೆ. ಹಾಗೆ 5 ನಿಮಿಷ ಮಾತಾಡ್ಬಿಟ್ಟು ಟಕ್ಕನ ಹಂಗೆ ಹೋಗ್ಬಿಡ್ತಾರೆ. ಆಮೇಲೆ ಎಲ್ಲಿ ನಿಮ್ಗೆ ಕನಸ ಅಂತ ನೀವು ಅನ್ಕೋಬೇಕು. ಕನಸ ಅವ್ರು ಬಂದಿದ್ದು ನಿಜನ ಹಂಗೆ ಹೆಂಗೆ ಅವರು ಆಮೇಲೆ ಬೇಟೆ ಹೌದು ನಾನು ಬಂದಿದ್ದೆ ಅಂತ ಹೊರಟ್ಕೊಳ್ತಾರೆ. ನಮಗೆ ಭಯ ಆಗ್ಬಿಡುತ್ತೆ. ನಾವು ರೂಮಲ್ಲಿ ನಾವೇನೋ ಓದ್ತಿದ್ದೆ ಮಾಡ್ತಿದ್ದೆ, ಬಂದು ಹಾಗೆ ಎಳ್ಬಿಟ್ರು ಅಂತಂದ್ರೆ ನಮ್ಮ ಹತ್ರ ಮಾತಾಡಿ 5 ನಿಮಿಷ ಕೂತ್ಕೊಂಡು ಏನೋ ಚರ್ಚೆ ಮಾಡಿದ್ರೆ ನಮ್ಗೇನೋ ಸಂಶಯ ಬಂದಿದ್ದು, ಆ ಸಂಶಯ ನಿವಾರಣೆ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವ್ರು ಬಂದು ಇಳ್ಬಿಟ್ಟು ಈ ವಿಷಯಕ್ಕೆ ಇದು ಉತ್ತರ ಅಂತ ಹೇಳ್ಬಿಟ್ಟು ಉತ್ತರ ಹೇಳ್ಬಿಟ್ಟು ಅವರು ಅಂತರ್ಧಾನ ಆಗ್ಬಿಟ್ಟು ಹೋಗ್ಬಿಟ್ರು ಅಂದ್ರೆ ಏನು ಕನಸ ಅಥವಾ ನಿಜವಾಗಿ ಬಂದಿದ್ದ ನಿಮಗೆ ಡೌಟ್ ಶುರು ಆಗ್ಬಿಡುತ್ತೆ. ಕ್ಲಿಯರ್ ಮಾಡೋಕ್ಕೆ ಆಗಲ್ಲ. ಯಾಕೆಂದ್ರೆ ಬರಕ್ ಸಾಧ್ಯ ಇಲ್ಲ. ಅಗ್ನಿ ಹಾಕೊಂಡಿದೀನಿ, ಬೋಟ್ ಹಾಕೊಂಡಿದೀನಿ, ಅಲ್ಲೇ ಬಂದ್ರು.
ಆದ್ರೆ ನನಗೆ ಕ್ಲಿಯರ್ ಆಯ್ತಲ್ಲ, ಈ ಕ್ಲಾರಿಟಿ, ಈ ವಿಷಯ ಇದು ಮಾಡ್ಬಿಟ್ರಲ್ಲ, ಸಂಶಯ ಬಗೆಹರಿಸ್ಬಿಟ್ರಲ್ಲ ಅಂತ ನಿಮಗೂ ಅನ್ಸುತ್ತೆ. ಆ ಮನೆ ಹೋಗಿ ನಿನ್ಸ ಅವ್ರಿಗೆ ಭೇಟಿಯಾಗಿ ಅವ್ರು ಹೋಗಿ ನಾನು ಬಂದಿದ್ದೆ ಅಂತ ಅವ್ರು ಒಪ್ಕೊಳ್ತಾರೆ. ಆ ಶಕ್ತಿ ಎಲ್ಲ ಇರುತ್ತೆ. ಬೇಕಾದ್ರೆ ನೀವು ಆ ಶಕ್ತಿ ಕರೆಕ್ಟ್ ಮಾಡ್ಕೋಬಹುದು. ಮಾಡಿ ಒಂದು 6 ತಿಂಗಳು ಬಿಡದೇನೆ ಮನೋಬ್ರಹ್ಮೋಪಾಸನೆ ಮಾಡ್ತಾ ಕೂತ್ಕೊಳ್ಳಿ, ನೋಡಿ ಆ ಶಕ್ತಿ ನಿಮಗೂ ಕಲೆಕ್ಟ್ ಆಗುತ್ತೆ. ಅವಾಗ ಅನುಪಮ ಯೋಗಿನಿ ಬೆಂಗಳೂರಲ್ಲಿದ್ದಾರೆ, ಎಲ್ಲ ರಾಜಕಾರಣ ದೊಡ್ಡ ದೊಡ್ಡ ಕಾರ್ ತಗೊಂಡು ಮನೆ ಮುಂದೆ ನಿಲ್ಲಿಸ್ಬಿಡ್ತಾರೆ. ಬಂದು ಹಣ್ಣು ಹಂಪಲು ಇಟ್ಬಿಟ್ಟು ನಮಸ್ಕಾರ ಮಾಡಿ ನಮ್ಗೆ ಅನುಗ್ರಹ ಮಾಡಿ, ಈ ಎಲೆಕ್ಷನ್ ಗೆಲ್ಲೋ ಹಾಗೆ ನಮ್ಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಎಲ್ಲ ನಿಮ್ಗೆ ಕಾಲು ಬಿದ್ದುಬಿಡ್ತಾರೆ ಎಲ್ಲ ಯೋಗಿ ಪಾಲಿಟಿಕ್ಸ್ ಎಲ್ಲ. ಅದಕ್ಕೋಸ್ಕರ ಮಾಡ್ಬೇಕು. ಅಲ್ಲ, ಅದು ಆಗತ್ತೆ, ಅದು ಬೈ ಪ್ರಾಡಕ್ಟ್, ಬೈ ಪ್ರಾಡಕ್ಟ್. ನೀವ್ ಅದ್ ಹೇಳಿದ್ದು ಚೆನ್ನಾಗಿದೆ. ಅದ್ಯಾರೋ ಕಲ್ಲನ್ನ ಕಟ್ ಮಾಡ್ಬಿಡ್ತಾರೆ, ಕ್ರ್ಯಾಕ್ ಆಗೋಗುತ್ತೆ ಕಲ್ಲು, ಅವ್ರ ಬರೀ ಅಂದ್ರೆ ಅದು ನಂಬಕ್ ಕಷ್ಟ ಇದೆ. ಇರ್ಬೋದು, ಅದು ನಿಜಾನೇ ಮಾಡ್ತಾರೆ. ಯೋಗ ಶಕ್ತಿಗೆ ಎಷ್ಟೆಲ್ಲ ಇದೆ ಅದ್ರ ಮುಕುಂದ ಸ್ವಾಮಿಗಳು ಹೇಳ್ತಾ ಇದ್ರನ್ನಲ್ಲ, ತುಂಬಾ ಯೋಗ ಶಕ್ತಿ ಅಸಾಧ್ಯ. ಯೋಗ ಶಕ್ತಿ ಎಲ್ಲ ಮನಸ್ಸಿನ ಶಕ್ತಿಯೇ. ಮನೋಬ್ರಹ್ಮೋಪಾಸಕರಿಗೆ ಅದೆಲ್ಲ ಬರುತ್ತೆ. ಅವ್ರು ಪಾತಂಜಲಿ ಯೋಗ ಅದಕ್ಕೆ ಬೇರೆ ಮೆಥಡ್ ಹೇಳ್ತಾರೆ. ಉಪನಿಷತ್ತು ಬ್ರಹ್ಮೋಪಾಸನೆ ಮಾಡು ಸಾಕು, ಇನ್ನೇನು ಅದಕ್ಕೆ ಆಸನ ಗೀಸನ ಅದೆಲ್ಲ ಏನು ಮಾಡ್ಕೋಬೇಡ. ನಿರಂತರವಾಗಿ ಮನಸ್ಸು ಬ್ರಹ್ಮವಾಗಿದೆ ಭಾವನೆ ಮಾಡ್ತಾ ಇರೋ, ನಿನಗೆ ಆ ಶಕ್ತಿ ಕಾಲಾನುಕಾಲ ಉಳ್ಕೊಂಡ್ಬಿಡುತ್ತೆ. ಆ ಬ್ರಹ್ಮದಲ್ಲಿರೋ ಶಕ್ತಿ ಎಲ್ಲ ಮನಸ್ಸಿಗೆ ಬಂದ್ಬಿಡುತ್ತೆ. ಬ್ರಹ್ಮ ಅಂತ ಉಪಾಸನೆ ಮಾಡಿದ್ರೆ ಆ ಭಾವನೆ ಹೇಗೆ ಮ್ಯಾಗ್ನೆಟ್ ಕಬ್ಬಿಣವನ್ನು ತುಂಬಾ ಹೊತ್ತು ಮ್ಯಾಗ್ನೆಟ್ ಜೊತೆ ಇದ್ಬಿಟ್ರೆ ಆ ಕಬ್ಬಿಣವನ್ನು ಮ್ಯಾಗ್ನೆಟ್ ತರ ಹಾಕ್ಬಿಡುತ್ತೋ, ಹಾಗೆ ಮನಸ್ಸು ತುಂಬಾ ಹೊತ್ತು ಬ್ರಹ್ಮದಲ್ಲಿ ಮುಳುಗಿ ಬ್ರಹ್ಮ ಭಾವನೆಯನ್ನ ಮಾಡ್ಕೊಳ್ತಾ ಇದೆ. ಆ ಬ್ರಹ್ಮದ ಜ್ಞಾನೇಶ್ವರಿ ಶಕ್ತಿನೆಲ್ಲ ಅದು ಅಬ್ಸರ್ವ್ ಮಾಡ್ಕೊಂಡು ಹೀರ್ಕೊಂಡ್ಬಿಡುತ್ತೆ. ಅದಕ್ಕೆ ಆ ಶಕ್ತಿ ಬಂದ್ಬಿಡುತ್ತೆ. ಅವಾಗ ಅದು ಎಲ್ಲ ಅದೇ ಅದು ನೀವು ಬಳಸಿದಷ್ಟು ಉಪಯೋಗಿಸಿದಷ್ಟು ಖರ್ಚಾಗತ್ತೆ, ಮುಗಿದೋಗ್ಬಿಡುತ್ತೆ. ಅದು ಪ್ರಯತ್ನದಿಂದ ಉಪಾಸನೆಯಿಂದ ಬಂದದ್ದಾದ್ರಿಂದ ಅದು ಅನಿತ್ಯ. ಅದು ಬ್ರಹ್ಮ ಸ್ವರೂಪದಲ್ಲಿ ನಿತ್ಯವಾಗಿದೆ. ಆತ್ಮಸ್ವರೂಪದಲ್ಲಿ ನೀವು ಇಂದ್ರಿಯಕ್ಕಾಗಲಿ ಮನಸ್ಸಿಗಾಗಲಿ ದೇಹಕ್ಕಾಗಲಿ ಏನ್ ಕರ್ಮೋಪಾಸನೆ ತಂದ್ಕೊಂಡ್ರು ಅದು ತಾತ್ಕಾಲಿಕವೇ, ಅದೇನ ಹೋಗುತ್ತೆ, ಕಾಮಚಾರವಾಗುತ್ತೆ ಇದ್ದದ. ಸರಿ ಸ್ವಾಮಿ, ಮನಸ್ಸಿಗಿಂತ ಮುಂದಿದೆಯಾ ಅಂದ್ರು. ಆ ಮುಂದಿದೆ ಕಣಪ್ಪ ಅಂದ್ರು. ಸಯೋಮನ ಇತ್ಯಾದಿ ಸಮಾನಂ. ಸಯೋಮನ ಇತ್ಯಾದಿ ಸಮಾನಂ. ಯಾರು ಮನಸ್ಸಿನ ಬ್ರಹ್ಮೋಪಾಸನೆ ಮಾಡ್ತಾರೋ ಅವನಿಗೆ ಮನಸ್ಸಿನ ಕಾಮಚಾರ ಉಂಟಾಗುತ್ತೆ ಇತ್ಯಾದಿ ಹಿಂದಿನಂತೆ ಅರ್ಥ ಮಾಡ್ಕೊಳ್ಳಿ ಎಂದು ಭಾಷ್ಯಕಾರ. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ಪ್ರಾಣ. ಇದು ಸಾಕಾಗಿತ್ತು. ಮನಸ್ಸಾದ್ಮೇಲೆ ಆತ್ಮವಿಚಾರ ಸುಲಭ ಆಯಿತು. ಅದೇನೋ ಸಂಕಲ್ಪ, ಚಿತ್ತ, ಸ್ಮರ, ಧ್ಯಾನ ತುಂಬಾ ಹೇಳ್ಕೊಂಡು ಹೋಗ್ಬಿಟ್ರು. ಅದು ಮನಸ್ಸಲ್ಲಿ ಎಲ್ಲ ಅಡಕಾಯ್ತು. ಚಿತ್ತ ಸ್ಮರ ಎಲ್ಲ ಆಯ್ತು. ಚಿತ್ತಸ್ಥ ಗತಿಷ್ಠಿತಿ ಅದಕ್ಕೆ ಏನೇನೋ ಚೂಚು ವ್ಯತ್ಯಾಸ ಮಾಡ್ಕೊಂಡು ಹೋಗೋದು.